ನಿತು ತನ್ನ ಪರ್ಸನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಗಿಲಿನ ಕಡೆಗೆ ಹೋದಳು. ಅವಳು ನಡೆಯುತ್ತಾ ಹಿಂತಿರುಗಿ ಪುನೀತನಿಗೆ ಹೇಳಿದಳು, ರೀ ಕೇಳ್ರಿ, ನಾನು ಅಡಿಗೆ ಮಾಡಿದ್ದೇನೆ. ನೀವು ಮತ್ತು ಮಾವ ಊಟ ಮಾಡಿ. ನನಗೆ ಸ್ವಲ್ಪ ಕೆಲಸವಿದೆ. ನಾನು ಸ್ವಲ್ಪ ಸಮಯದ ನಂತರ ಬರುತ್ತೇನೆ ಅಂತ. ಪುನೀತ್ ಅವಳತ್ತ ಒಮ್ಮೆ ನೋಡಿ ಏನು ಹೇಳಬೇಕೋ ಅನ್ನುವಷ್ಟರಲ್ಲಿ ನಿತು ಬೇಗನೆ ಬಾಗಿಲು ತೆರೆದು ಹೊರಗೆ ಹೋದಳು. ಬಾಗಿಲು ಮುಚ್ಚಿದ ತಕ್ಷಣ ಮನೆಯಲ್ಲಿ ವಿಚಿತ್ರವಾದ ಮೌನ ಆವರಿಸಿತು. ಗಾಂಧಿನಗರದ ಒಂದು ಮೂಲೆಯಲ್ಲಿ ಒಂದು ಆಟೋ ನಿಧಾನವಾಗಿ ನಿಂತಿತು. ನಿತು ಬೇಗನೆ ಸುತ್ತಲೂ ನೋಡಿದಳು. ನಂತರ ಆಟೋ ಚಾಲಕನಿಗೆ, ಅಣ್ಣ, ದಯವಿಟ್ಟು ಬೇಗ ಹೋಗು, ಶಾಂತಿನಗರಕ್ಕೆ ಎಂದು ಹೇಳಿದಳು. ಆಟೋ ಚಾಲಕ ಏನನ್ನು ಕೇಳದೆ ಆಟೋ ಓಡಿಸಲು ಪ್ರಾರಂಭಿಸಿದನು. ಹಿಂದೆ ಕುಳಿತಿದ್ದ ನಿತು ಸತತವಾಗಿ ಹಿಂದೆ ತಿರುಗಿ ನೋಡುತ್ತಿದ್ದಳು. ಯಾರೂ ತನ್ನನ್ನು ಹಿಂಬಾಲಿಸುತ್ತಿಲ್ಲ ಅನ್ನುವುದನ್ನು ಕನ್ಫರ್ಮ್ ಮಾಡಿಕೊಳ್ಳಲಿಕ್ಕೆ. ಸ್ವಲ್ಪ ಹೊತ್ತಿನಲ್ಲಿ ಆ ಆಟೋ ಒಂದು 3 ಅಂತಸ್ತಿನ ಮನೆಯ ಮುಂದೆ ನಿಂತಿತು. ನಿತು ತನ್ನ ಪರ್ಸ್ನಿಂದ 200 ರೂಪಾಯಿ ತೆಗೆದು ಆಟೋದವನಿಗೆ ಕೊಟ್ಟಳು ಮತ್ತು ತನ್ನ ತವರು ಮನೆಯ ಬಾಗಿಲಿನ ಕರೆಗಂಟೆ ಬಾರಿಸಿದಳು. ಬಾಗಿಲು ತೆರೆಯುತ್ತಲೇ ಅವಳ ತಾಯಿ ಉಮಾಳು, ಬಂದ್ಯಾ ನೀನು? ಎಷ್ಟು ತಡ ಮಾಡಿದೆ? ಎಷ್ಟು ದಾರಿ ಕಾಯುತ್ತಿದ್ದೆ ನಿನ್ನದು ಅಂತ ಕೇಳುವಾಗ ಉಮಾಳ ಮುಖದ ಮೇಲೆ ಅಶಾಂತಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ನಿತು ಒಳಗೆ ನುಗ್ಗುತ್ತಲೇ ತನ್ನ ಪರ್ಸನ್ನ ಸೈಡಲ್ಲಿ ಇಟ್ಟಳು ಮತ್ತು ಸುಸ್ತಾದ ಧ್ವನಿಯಲ್ಲಿ, ಏನ್ ಮಾಡ್ಲಿ ಅಮ್ಮ, ಆ ಇಬ್ಬರು ತಂದೆ ಮಗನದ್ದು ಅಳುವೆ ನಿಲ್ಲುತ್ತಿರಲಿಲ್ಲ. ಇಲ್ಲಿಗೆ ಬರುವುದನ್ನ ಯಾರು ನೋಡಬಾರದು ಅಂತ ಯೋಚಿಸುತ್ತಿದ್ದೆ ಅಂತ ಹೇಳಿದಳು. ಆಗ ಉಮಾಳು, ಅವರಿಗೇನು ಸಂಶಯ ಬರಲಿಲ್ಲ ತಾನೆ ಅಂದ ಕೂಡಲೇ ಒಳಗಿನ ಕೋಣೆಯಿಂದ ಒಂದು ಧ್ವನಿ ಬಂದಿತು. ಅವರಿಗೆ ಯೋಚಿಸಲಿಕ್ಕೂ ಸಾಧ್ಯವಿಲ್ಲ. ಆ ಮುದುಕಿಯನ್ನು ನಾವು ಎಂತಹ ಜಾಗದಲ್ಲಿ ಮುಚ್ಚಿಟ್ಟಿದ್ದೇವೆ ಅಂದರೆ ಅವರೆಲ್ಲ ಹುಡುಕಿ ಸುಸ್ತಾಗುತ್ತಾರೆ, ಆದರೆ ಅವರಿಗೆ ಏನು ಸಿಗುವುದಿಲ್ಲ ಅಂತ. ನಿತು ತಕ್ಷಣ ಮುಖೇಶನಿಗೆ ಸುಮ್ಮನಿರುವಂತೆ ಸನ್ನೆ ಮಾಡಿ, ಬಾಯಿ ಮುಚ್ಚು ಮುಖೇಶ್, ನಾನು ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ ಹೆಚ್ಚು ಮಾತನಾಡಬೇಡ ಅಂತ. ಗೋಡೆಗಳಿಗೂ ಕಿವಿಗಳಿರುತ್ತವೆ ಮತ್ತು ನೀನು ಆ ಆಭರಣಗಳನ್ನು ಮತ್ತು ಹಣವನ್ನು ಮರಳಿ ಏಕೆ ಇಟ್ಟೆ ಅಂತ ನನಗೆ ಅರ್ಥವಾಗಲಿಲ್ಲ ಮುಖೇಶ್. ನಾವಿಬ್ಬರು ಇಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಂಡೆವು, ಆದರೆ ಏನು ಉಪಯೋಗ ಆಗಲಿಲ್ಲ. ಮೇಲಾಗಿ ಜೀವಕ್ಕೆ ಆಪತ್ತು ಬಂದೊದಗಿದೆ ಅಂತ ಹೇಳಿದಳು. ಮುಖೇಶ್ ದೀರ್ಘ ಉಸಿರನ್ನು ತೆಗೆದುಕೊಂಡು ಶಾಂತ ಸ್ವರದಲ್ಲಿ, ನನ್ನ ಪ್ರೀತಿಯ ಸಹೋದರಿ, ನಾವು ಲಾಕರ್ ಅನ್ನು ಖಾಲಿ ಮಾಡಿದ್ದರೆ ನಿಮ್ಮ ಮಾವ ನೇರವಾಗಿ ಪೊಲೀಸರಿಗೆ ಕಳ್ಳತನದ ದೂರು ದಾಖಲಿಸುತ್ತಿದ್ದರು. ಆಗ ಪೊಲೀಸರು ಮನೆಗೆ ಬರುತ್ತಿದ್ದರು. ಅವರು ಪ್ರತಿಯೊಂದು ವಸ್ತುವನ್ನು ಜಾಲಾಡುತ್ತಿದ್ದರು ಮತ್ತು ಅವರಿಗೆ ಸ್ವಲ್ಪವೇ ಅನುಮಾನ ಬಂದರೂ ಕೂಡ ನಾವು ತೀವ್ರ ತೊಂದರೆಯಲ್ಲಿ ಸಿಲುಕುತ್ತಿದ್ದೆವು ಅಂತ ಹೇಳಿದ. ಅವನ ಮಾತು ಕೇಳಿ ನಿತು ಸ್ವಲ್ಪ ಹೊತ್ತು ಮೌನವಾಗಿದ್ದಳು ಮತ್ತು ನಂತರ ಮೃದುವಾಗಿ, ನಿನ್ನ ಮಾತೇನೋ ನಿಜ ಅಂತ ಕೊಣಗಿದಳು. ಆಗ ಉಮಾಳು ಇಬ್ಬರಿಗೂ ಬೈಯುತ್ತಾ, ಈಗ ಸಾಕು ಮಾಡಿ, ಏನಾಗಬೇಕಿತ್ತೋ ಆಗಿದೆ. ಈಗ ಸ್ವಲ್ಪ ಕಾಲದವರೆಗೂ ನೀವು ಶಾಂತಿಯಿಂದ ಇರಿ. ಆಟ ಬಹಳ ಗಂಟಾಗಿದೆ. ಈಗ ಸ್ವಲ್ಪ ಸಂಭಾಳಿಸಿಕೊಂಡು ನಡೆಯಿರಿ ಅಂತ ಹೇಳಿದಳು. ನಿತು ಸ್ವಲ್ಪ ಹೊತ್ತು ಮೌನವಾಗಿ ನಂತರ ಎದ್ದು ನಿಂತು, ಸರಿಯಮ್ಮ, ನಾನು ಈಗ ಹೊರಡುತ್ತೇನೆ. ಹೇಗೋ ಇನ್ನು ಹಲವು ನಾಟಕಗಳನ್ನು ಪ್ರದರ್ಶಿಸುವುದು ಬಾಕಿ ಇದೆ ಅಂತ ಹೇಳಿದಳು. ಅವಳ ಅಮ್ಮ ಮುಗುಳ್ನಗುತ್ತಾ ಮೃದುವಾಗಿ ಹೇಳಿದಳು, ಹೌದು ಮಗಳೇ, ಆದರೆ ನೋಡಿಕೊಂಡು ಹೋಗು ಅಂದಳು. ಬಾಗಿಲ ಕಡೆಗೆ ಹೋಗುತ್ತಾ ನಿತು ಅಚಾನಕ್ ಆಗಿ ತಿರುಗಿ ನಿಂತು ತಂಪಾದ ಧ್ವನಿಯಲ್ಲಿ, ಮತ್ತೆ ನನಗೆ ಫೋನ್ ಕಾಲ್ ಮಾಡಬೇಡಿ, ಅವಶ್ಯಕತೆ ಇದ್ದಾಗ ನಾನೇ ಸ್ವತಃ ಮಾಡುತ್ತೇನೆ ಅಂತ ಹೇಳಿ ಜೋರಾದ ಹೆಜ್ಜೆಯಲ್ಲಿ ಮನೆಯಿಂದ ಹೊರ ನಡೆದಳು. ಯಾವಾಗ ಅವಳು ತನ್ನ ಗಂಡನ ಮನೆಯನ್ನ ತಲುಪಿದಳೋ ಆಗ ಪುನೀತ್ ಮನೆಯಲ್ಲಿ ಇರಲಿಲ್ಲ. ಅವಳು ನಿಧಾನವಾಗಿ ತನ್ನ ಮಾವನ ಕೋಣೆಯನ್ನ ಪ್ರವೇಶಿಸಿದಳು. ಅವಳ ದೃಷ್ಟಿಯು ಹಾಸಿಗೆ ಮೇಲೆ ಕುಳಿತಿದ್ದ ಅವಳ ಮಾವ ಹಾಲಪ್ಪನವರ ಮೇಲೆ ಹೋಯಿತು. ಅವರು ತಲೆ ತಗ್ಗಿಸಿದ್ದರು. ಕಣ್ಣುಗಳು ಶೂನ್ಯದಲ್ಲಿ ಕಳೆದು ಹೋಗಿದ್ದವು. ಜೀವನದ ಎಲ್ಲ ಭರವಸೆ ಅನ್ನುವುದು ಬಾಡಿ ಹೋದಂತೆ ಕೋಣೆಯಲ್ಲಿ ಆಳವಾದ ಮೌನ ಆವರಿಸಿತು. ನಿತು ಸ್ವಲ್ಪ ಹೊತ್ತು ನಿಂತು ನಂತರ ಮೆತ್ತನೆಯ ಧ್ವನಿಯಲ್ಲಿ, ಮಾವನವರೇ, ಅತ್ತೆದೇನಾದರೂ ಸುಳಿವು ಸಿಕ್ಕಿತೆ ಅಂದಳು. ಅವಳಿಗೆ ಯಾವುದೇ ಉತ್ತರ ಸಿಗಲಿಲ್ಲ. ಹಾಲಪ್ಪನವರು ಹಾಗೆಯೇ ಸುಮ್ಮನೆ ಕುಳಿತಿದ್ದರು. ಒಂದು ದೊಡ್ಡ ಬಿರುಗಾಳಿ ಬಂದು ಹೋದ ನಂತರ ಎಲ್ಲವೂ ಮುಕ್ತಾಯವಾಗಿ ಹೋದಂತೆ. ನಿತು ಒಂದು ಲಘು ನಿಟ್ಟುಸಿರನ್ನ ಎಳೆದುಕೊಂಡಳು. ಅದು ಚಿಂತೆಯ ಉಸಿರಾಗಿರದೆ ಒಂದು ವಿಚಿತ್ರವಾದ ನೆಮ್ಮದಿಯ ಉಸಿರಾಗಿತ್ತು. ಅವಳ ಗಮನವು ಹತ್ತಿರದಲ್ಲಿದ್ದ ತಿಜುರಿಯ ಮೇಲೆ ಹೋಯಿತು. ನಂತರ ಮೌನವಾಗಿ ಇಡೀ ಕೋಣೆಯನ್ನು ಪರೀಕ್ಷಿಸಿದಳು. ತನ್ನೊಳಗೆ ತಾನು ನಗುತ್ತಾ ನಿತುವಿನ ಮುಖದಲ್ಲಿ ವಿಚಿತ್ರವಾದ ತೃಪ್ತಿ ಗೋಚರಿಸಿತ್ತು. ಅವಳ ನೋಟ ಮತ್ತೊಮ್ಮೆ ತಿಜುರಿಯ ಕಡೆಗೆ ಹೋಯಿತು. ಅದೇ ತಿಜುರಿ, ಅದರಲ್ಲಿ ಜೀವನ ಪೂರ್ತಿ ದುಡಿದಿದ್ದ ಜಮಾವಣೆ ಮತ್ತು ಆ ಮನೆಯ ಆತ್ಮ ಬೆರೆದುಕೊಂಡಿತ್ತು. ನಿತು ಒಂದು ಆಳವಾದ ಉಸಿರನ್ನ ಎಳೆದುಕೊಂಡಳು ಮತ್ತು ಕೋಣೆಯಿಂದ ಹೊರಬರುವಾಗ ಮತ್ತೊಮ್ಮೆ ಹಿಂತಿರುಗಿ ನೋಡಿದಳು. ಹಾಲಪ್ಪನವರು ಇನ್ನೂ ಅದೇ ರೀತಿಯಲ್ಲಿ ಹಾಸಿಗೆಯ ಮೇಲೆ ನಿಶಬ್ದವಾಗಿ ಕುಳಿತಿದ್ದರು. ಅವರೊಳಗಿದ್ದ ಏನೋ ಒಂದು ಶಾಶ್ವತವಾಗಿ ಮುರಿದು ಬಿದ್ದಂತೆ. ಯಾವ ಮಹಿಳೆಯೊಂದಿಗೆ ಅವರು ಪೂರ್ತಿ ಜೀವನವನ್ನು ಸಾಗಿಸಿದ್ದರೋ ಈಗ ಅವಳೇ ಅವರ ಉಸಿರಾಟದ ಬಾಗಿಲನ್ನು ಸಹ ತೆಗೆದುಕೊಂಡು ಹೋದಂತೆ. ನಿತುವಿನ ಕಣ್ಣುಗಳಲ್ಲಿ ಒಂದು ಕ್ಷಣವೂ ಸಹಾನುಭೂತಿ ಇರಲಿಲ್ಲ. ಬದಲಾಗಿ ಅವಳ ತುಟಿಗಳ ಮೂಲೆಗಳಲ್ಲಿ ಒಂದು ಸಣ್ಣ ನಗು ತೆರೆಯಿತು. ಅವಳು ತನ್ನ ಗದ್ದದ ಮೇಲೆ ಬೆರಳಿಟ್ಟು, ಈಗ ಇವನೊಬ್ಬ ಹೋಗಿಬಿಟ್ಟರೆ ಆಗ ಈ ಮನೆ, ಈ ಆಸ್ತಿ ಎಲ್ಲವೂ ನನ್ನದು ಮತ್ತು ನನ್ನ ತವರಿನವುದು ಆಗುತ್ತದೆ.
ಮತ್ತೆ ಪುನೀತ್ ಅವನನ್ನು ನಾನು ನನ್ನ ಬೆರಳುಗಳ ಮೇಲೆ ಕುಣಿಸುತ್ತೇನೆ ಅಂತ ಯೋಚಿಸಿ ಅವಳು ನಿಧಾನವಾಗಿ ಹೊರಗೆ ಹೊರಟಳು. ಆದರೆ ಅವಳ ಮನಸ್ಸಿನೊಳಗೆ ಚಾಲಾಕಿತನ ಜೋರಾಗಿ ಓಡುತ್ತಿತ್ತು. 2 ವರ್ಷಗಳು ಕಳೆದು ಹೋಗಿದ್ದವು. ರೇವತಿ ಕಾಣೆಯಾದಾಗಿನಿಂದ ಆ ಮನೆಯಲ್ಲಿ ಈಗ ಒಂದು ವಿಚಿತ್ರವಾದ ಮೌನ ಆವರಿಸುತ್ತಿತ್ತು. ಹಾಲಪ್ಪನವರು ಈಗ ಮೊದಲಿನಂತೆ ಇರಲಿಲ್ಲ. ಯಾರೆಂದಿಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ ಮತ್ತು ಅವರ ಮುಖದಿಂದ ನಗು ಅನ್ನೋದೇ ಮಾಯವಾಗಿತ್ತು. ದಿನಪೂರ್ತಿ ತಮ್ಮ ಕೋಣೆಯಲ್ಲಿ ಕುಳಿತು ತಮ್ಮ ಪತ್ನಿ ರೇವತಿಯ ಫೋಟೋವನ್ನು ನೋಡುತ್ತಿದ್ದರು ಮತ್ತು ಆ ಫೋಟೋದಲ್ಲಿನ ಅವಳೊಂದಿಗೆ ಸುಮ್ಮನೆ ಮಾತನಾಡುತ್ತಿದ್ದರು. ಯಾರಾದರೂ ಹೇಗಿದ್ದೀರಿ ಅಂತ ಕೇಳಿದರೆ ಹಾ ಚೆನ್ನಾಗಿದ್ದೇನೆ ಅಂತ ಅಷ್ಟೇ ಹೇಳುತ್ತಿದ್ದರು. ಪುನೀತ್ ಈಗ ಮನೆಯ ಎಲ್ಲ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದ. ಆಫೀಸಿನ ಕೆಲಸ, ಹೊರಗಿನ ಕೆಲಸ ಮತ್ತು ಎಲ್ಲಕ್ಕೂ ಮೊದಲು ತನ್ನ ತಂದೆಯನ್ನ ಅತಿಯಾಗಿ ಕಾಳಜಿ ಮಾಡುತ್ತಿದ್ದ. ಒಬ್ಬ ಒಳ್ಳೆಯ ಮಗನಾದವನು ಮಾಡುವ ಎಲ್ಲ ಕೆಲಸಗಳನ್ನು ಪುನೀತ್ ಪ್ರತಿದಿನ ಮಾಡುತ್ತಿದ್ದ. ಆದರೆ ನಿತು ಈಗಲೂ ಕೂಡ ಹಾಗೇ ಇದ್ದಳು. ತನ್ನ ಹೆತ್ತವರೊಂದಿಗೆ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತನಾಡುವುದು, ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ತನಗೆ ಮೂಡ್ ಆಫ್ ಆಗಿದೆ ಎಂದು ಹೇಳಿ ತನ್ನ ಕೋಣೆ ಮಲಗಿಕೊಳ್ಳುವುದು ಮತ್ತು ಮನೆಯಲ್ಲಿ ಏನಾದರೂ ಕೇಳಿದಾಗ ಅದು ತನ್ನ ಜವಾಬ್ದಾರಿಯಲ್ಲ ಎಂಬಂತೆ ಅವಳು ಉತ್ತರಿಸಲಿಕ್ಕೂ ಹೋಗುತ್ತಿದ್ದಿಲ್ಲ. ಆದರೆ ಇದೆಲ್ಲದರ ನಡುವೆ ಆ ಒಂದು ರಹಸ್ಯ ಆ ಮನೆಯಲ್ಲಿ ಇನ್ನೂ ಹುದುಗಿತ್ತು. ಕೆಲವೊಮ್ಮೆ ರೇವತಿಯ ಉಸಿರಾಟದ ಗರ್ಜನೆಯ ಶಬ್ದವು ಅಡಿಗೆ ಮನೆಯ ಕಿಟಕಿಯಿಂದ ಸರಸರಣೆ ಬರುವ ತಂಗಾಳಿಯಲ್ಲಿ ಅನುಭವಿಸಬಹುದಿತ್ತು. ಸ್ನೇಹಿತರೆ, ಸತ್ಯವನ್ನು ಎಷ್ಟೇ ಮರೆಮಾಚಲು ನೋಡಿದರೂ ಅದು ಒಂದಿನ ತಿಳಿಯದೇ ಇರಲಾರದು ಅಂತ. ಒಂದಿನ ಮಧ್ಯಾಹ್ನ ಹಾಲಪ್ಪನವರು ತಮ್ಮ ಕೋಣೆಯಲ್ಲಿ ಕುಳಿತಿದ್ದರು. ಹಳೆಯ ವಸ್ತುಗಳನ್ನು ಕಿತ್ತಾಡುತ್ತಾ ಏನೋ ಹುಡುಕುತ್ತಿರುವಾಗ ಇದ್ದಕ್ಕಿದ್ದಂತೆ ಕಪಾಟಿನ ಹಿಂದೆ ಅಡಗಿರುವ ಹಳೆಯ ಮರದ ಪೆಟ್ಟಿಗೆಯನ್ನ ನೋಡಿದರು. ಕುತೂಹಲದಿಂದ ಅವರು ಅದನ್ನು ಹೊರತೆಗೆದು ತೆರೆದಾಗ ಒಳಗೆ ಒಂದು ಹಳೆಯ ಡೈರಿ ಸಿಕ್ಕಿತು. ಅದರಲ್ಲಿ ರೇವತಿಯ ಅಕ್ಷರಗಳಿದ್ದವು. ಅವರು ನಡುಗುವ ಕೈಗಳಿಂದ ಪುಟಗಳನ್ನು ತಿರುಗಿಸಲು ಪ್ರಾರಂಭಿಸಿದರು. ಕೆಲವು ಪುಟಗಳಲ್ಲಿ ದೈನಂದಿನ ಘಟನೆಗಳಿದ್ದವು, ಪುನೀತನ ಬಾಲ್ಯ ಮತ್ತು ಅವನ ಆಹಾರ ಪದ್ಧತಿಯ ಬಗ್ಗೆ. ಆದರೆ ಒಂದು ಪುಟದಲ್ಲಿ ಅದನ್ನು ಬರೆಯಲ್ಪಟ್ಟಿತ್ತು, ಇಂದು ಮತ್ತೆ ನಿತು ಯಾವುದೇ ಕಾರಣವಿಲ್ಲದೆ ನನ್ನೊಂದಿಗೆ ವಾದ ಮಾಡಿದಳು. ಅವಳ ಸ್ವರದಲ್ಲಿ ನನ್ನ ಬಗ್ಗೆ ಗೌರವ ಉಳಿದಿಲ್ಲ. ಅವಳು ಏನನ್ನೋ ಮುಚ್ಚಿಡುತ್ತಿರುವಂತೆ ಏಕೆ ತೋರುತ್ತದೆ ಎಂದು ನನಗೆ ತಿಳಿದಿಲ್ಲ. ಪುನೀತನಿಗೆ ಏನೂ ಅರ್ಥವಾಗುವುದಿಲ್ಲ. ಆದರೆ ನಾನೊಬ್ಬ ತಾಯಿ, ನನಗೆ ನನ್ನ 6ನೆಯ ಇಂದ್ರಿಯವು ನನಗೆ ಮತ್ತೇನೋ ಬೇರೆ ಹೇಳುತ್ತಿದೆ ಅಂತ. ಇದನ್ನು ಓದಿದ ನಂತರ ಹಾಲಪ್ಪನವರು ಸ್ತಬ್ಧವಾದರು. ಅವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಆದರೆ ಏನೋ ಅವರ ಹೃದಯವನ್ನ ಚುಚ್ಚಲು ಪ್ರಾರಂಭಿಸಿತು. ಅವರು ಮುಂದೆ ಏನನ್ನೋ ಓದಲು ಹೊರಟಾಗ ನಿತು ಬಂದಳು. ಅವರು ಬೇಗನೆ ಡೈರಿಯನ್ನ ತಲೆದಿಂಬಿನ ಬುಡದಲ್ಲಿ ಮುಚ್ಚಿಟ್ಟರು. ಅವಳು ಒಳಗೆ ಬಂದ ಕೂಡಲೇ, ಮಾವ, ನಿಮ್ಮ ಸ್ನೇಹಿತರು ಯಾರೋ ಹೊರಗೆ ಬಂದಿದ್ದಾರೆ. ನಾನು ಅವರಿಗೆ ಒಳಗೆ ಬರಲು ಹೇಳಿದರೆ ಅವರು ತಮಗೆ ತುಂಬಾ ಅವಸರವಿದೆ, ಕೇವಲ ನಿಮ್ಮೊಂದಿಗೆ ಮಾತನಾಡಬೇಕಂತ ಹೇಳಿದರು ಅಂದಳು. ನಿತು ವಾಪಸ್ ಹೋದಳು. ಹಾಲಪ್ಪನವರು ಕೋಣೆಯಿಂದ ಹೊರಗೆ ಹೋದರು ಮತ್ತು ಸ್ವಲ್ಪ ಸಮಯದ ನಂತರ ಅವರು ಮನೆಯೊಳಗೆ ಬಂದು ತಮ್ಮ ಕೋಣೆಯ ಕಡೆಗೆ ಹೋಗುತ್ತಿರುವಾಗ ನಿತುಳ ಜೋರಾದ ಧ್ವನಿ ಕೇಳಿಸಿತು. ಅವಳು ಮೊಬೈಲಲ್ಲಿ ಮಾತನಾಡುತ್ತಿದ್ದಳು. ನಾನು ಹೇಳಿದ್ದಿಲ್ಲವೇ, ನಾವು ಪ್ರತಿಯೊಂದು ಹೆಜ್ಜೆಯನ್ನು ನೋಡಿಕೊಂಡು ಇಡಬೇಕು ಅಂತ. ಇಷ್ಟು ವರ್ಷ ತಡೆದುಕೊಂಡಿರಿ, ಇನ್ನೂ ಸ್ವಲ್ಪ ತಡೆಯಿರಿ. ಅಷ್ಟಕ್ಕೂ ಈ ಮುದುಕ ಇನ್ನೇನು ಹೆಚ್ಚು ದಿನ ಬದುಕುವುದಿಲ್ಲ. ದಯವಿಟ್ಟು ಯಾವುದೇ ತಪ್ಪನ್ನು ಮಾಡಬೇಡಿ ಅಂತ ಹೇಳುತ್ತಿದ್ದಳು. ಇದನ್ನು ಕೇಳಿದ ಹಾಲಪ್ಪನವರಿಗೆ ನಿಂತ ನೆಲವೇ ಕುಸಿದಂತೆ ಆಯಿತು. ಅವರು ಸುಮ್ಮನೆ ತಮ್ಮ ಕೋಣೆಗೆ ಮರಳಿದರು. ಆದರೆ ಅವರ ಮನಸ್ಸು ಮತ್ತು ತಲೆಯಲ್ಲಿ ಕೋಲಾಹಲ ಎದ್ದಿತು. ಏನೋ ಮುಚ್ಚಿಡಲಾಗುತ್ತಿದೆ ಮತ್ತು ಅದರಲ್ಲಿ ನಿತು ಕೂಡ ಶಾಮೀಲಾಗಿದ್ದಾಳೆ ಅಂತ ಅವರಿಗೆ ಮನವರಿಕೆ ಆಗಿತ್ತು. ಈಗ ಅವರಿಗೆ ರೇವತಿಯ ಪ್ರತಿಯೊಂದು ಮಾತುಗಳು ಒಂದು ಸಂಕೇತದಂತೆ ತೋರುತ್ತಿತ್ತು. ಆಗ ಅವರಿಗೆ ಇದು ಅರ್ಥವಾಗಿರಲಿಲ್ಲ. ಅವರು ಆತುರದಿಂದ ತಮ್ಮ ಕೋಣೆಗೆ ಹೋಗಿ ದಿಂಬಿನ ಕೆಳಗೆ ಅಡಗಿಸಿಟ್ಟಿದ್ದ ಡೈರಿಯನ್ನ ಬೇಗನೆ ಹೊರತೆಗೆದರು ಮತ್ತು ನಡುಗುವ ಕೈಗಳಿಂದ ಪುಟಗಳನ್ನು ತಿರುವಿದರು. ಅದರಲ್ಲಿ ಬರೆದಿದ್ದ ಪ್ರತಿಯೊಂದು ಶಬ್ದವು ಅವರಿಗೆ ಏನನ್ನೋ ಹೇಳಲು ಪ್ರಯತ್ನಿಸುತ್ತಿರುವಂತೆ ಇದ್ದವು. ಯಾವಾಗ ಅವರು ಅದೊಂದು ಪುಟವನ್ನು ತೆರೆದರೋ ಆಗ ಅವರ ಉಸಿರು ನಿಂತಂತೆ ಭಾಸವಾಯಿತು. ಇಂದು ಮತ್ತೆ ಅದೇ ನಡೆಯಿತು. ಪ್ರತಿ ರಾತ್ರಿಯ ಹಾಗೆ ನಾನು ಈ ರಾತ್ರಿ ತಿಜೋರಿಯನ್ನ ಚೆನ್ನಾಗಿ ಮುಚ್ಚಿದ್ದೆ. ಆದರೆ ಬೆಳಿಗ್ಗೆ ಎದ್ದು ನೋಡಿದಾಗ ತಿಜೋರಿ ತೆರೆದೇ ಇದ್ದಿತು. ಮೊದಲು ಇದು ನನ್ನದೇ ತಪ್ಪು, ನಾನೇ ಮುಚ್ಚುವುದನ್ನ ಮರೆತಿದ್ದೇನೆ ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ಈಗ ಇದು ಪ್ರತಿ 3-4 ರಾತ್ರಿಗಳಿಗೊಮ್ಮೆ ನಡೆಯುತ್ತಿದೆ. ಈ ಮನೆಯಲ್ಲಿ ಯಾರೋ ಬರುತ್ತಾರೆ ಅಂತ ನನಗೆ ನಿಜವಾಗ್ಲೂ ಅನಿಸುತ್ತಿದೆ. ಯಾವಾಗ ನಾನು ಈ ಮಾತನ್ನು ಪುನೀತನಿಗೆ ಹೇಳಿದೆನೋ ಆಗ ಅವನು, ಅಮ್ಮ, ನೀನೇ ಮರೆತು ಬಿಡುತ್ತಿರಬಹುದು ಅಂತ ಹೇಳಿದ. ನನ್ನ ಪತಿಯೂ ಕೂಡ ಇದು ನಿನ್ನ ಕಲ್ಪನೆಯಾಗಿದೆ ಅಂತ ಇದನ್ನೇ ಹೇಳಿದರು. ಆದರೆ ಇದೆಲ್ಲ ಕೇವಲ ನನ್ನ ಕಲ್ಪನೆಯೇ. ಆದರೆ ರಾತ್ರಿಯಲ್ಲಿ ಇದು ಸಂಭವಿಸಿದ್ದಾಗಲೆಲ್ಲ ನಾನು ಒಬ್ಬ ವ್ಯಕ್ತಿಯನ್ನು ಮಾತ್ರ ಅನುಮಾನಿಸುತ್ತೇನೆ, ಅದು ನನ್ನ ಸ್ವಂತ ಸೊಸೆ ನಿತು. ಆದರೆ ನನ್ನನ್ನು ಯಾರು ನಂಬುತ್ತಾರೆ? ಯಾರೂ ಇಲ್ಲ, ಯಾರೂ ನನ್ನನ್ನು ನಂಬುವುದಿಲ್ಲ ಅಂತ ಬರೆದಿತ್ತು. ಇದನ್ನು ಓದುತ್ತಲೇ ಹಾಲಪ್ಪನವರ ಕಣ್ಣುಗಳು ತುಂಬಿ ಬಂದವು. ಆ ಡೈರಿಯು ಅವರ ನಡುಗುವ ಬೆರಳುಗಳಿಂದ ಜಾರಿ ಕೆಳಗೆ ಬಿದ್ದಿತು. ಅವರ ಹೃದಯ ತುಂಬಿ ಬಂದಿತು. ಅವರ ಪತ್ನಿ, ಅವಳು ಜೀವನದುದ್ದಕ್ಕೂ ಎಲ್ಲರಿಗಾಗಿ ನಗುತ್ತಿದ್ದಳು.
ಅವಳ ನೋವು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. ಅವಳು ಮಾತ್ರ ಈ ಭಯಾನಕ ವಿಷಯಗಳೊಂದಿಗೆ ಹೋರಾಡುತ್ತಲೇ ಇದ್ದಳು ಮತ್ತು ನಾನು ಅವಳ ಮಾತುಗಳನ್ನು ಹಗುರವಾಗಿ ಪರಿಗಣಿಸುತ್ತಿದ್ದೆ ಅಂದುಕೊಂಡರು. ಯಾವ ಸೊಸೆಯನ್ನು ಅವಳು ತನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪರಿಗಣಿಸುತ್ತಿದ್ದಳೋ ಅದೇ ಸೊಸೆ ಅವಳ ಸಾವಿಗಾಗಿ ಪ್ರಾರ್ಥಿಸುತ್ತಿದ್ದಳು. ಅವರು ಕೈ ಇಟ್ಟಿದ್ದ ಕುರ್ಚಿಯ ಕೈ ಮುರಿದು ಬಿದ್ದಿದ್ದರಿಂದ ಅವರು ಗೋಡೆಗೆ ಆಸರೆಯಾಗಿ ಹೊರಗೆ ನಿಂತರು. ಅವರ ಹೃದಯ ಜೋರಾಗಿ ಬಡಿಯುತ್ತಿತ್ತು. ಈಗ ಅವರಿಗೆ ತಮ್ಮ ಮಗ ಪುನೀತನ ಚಿಂತೆಯಾಯಿತು. ಅವರು ಕೂಡಲೇ ಮನೆಯೆಲ್ಲ ನೋಡಿದರು. ಪುನೀತನ ಬೈಕ್ ಹೊರಗೆ ಇರಲಿಲ್ಲ. ಅವನು ಇದುವರೆಗೂ ಮನೆಗೆ ಬಂದಿರಲಿಲ್ಲ. ಹಾಲಪ್ಪನವರ ಸಂಶಯ ಈಗ ಮತ್ತಷ್ಟು ಹೆಚ್ಚಾಗುತ್ತಿತ್ತು. ಅವರು ಕೂಡಲೇ ಆ ಡೈರಿಯನ್ನು ಎತ್ತುಕೊಂಡರು ಮತ್ತು ಸಾವಧಾನವಾಗಿ ಅದನ್ನು ತಮ್ಮ ಚೀಲದಲ್ಲಿ ಇಟ್ಟುಕೊಂಡು ಬಾಗಿಲ ಕಡೆಗೆ ನಡೆದರು. ಆಗ ಹೊರಗಿನಿಂದ ಪುನೀತ್ ಬರುವುದು ಕಾಣಿಸಿತು. ಅವನಿನ್ನು ಬಾಗಿಲಲ್ಲಿ ಇರುವಾಗಲೇ ಹಾಲಪ್ಪನವರು ಗಂಭೀರವಾದ ಸ್ವರದಲ್ಲಿ, ನಡಿ, ಬೇಗ ನಡಿ, ತುಂಬಾ ಮಹತ್ವದ ಕೆಲಸವಿದೆ ಅಂದರು. ಪುನೀತನು ಬೆಚ್ಚಿ ಬಿದ್ದ. ಆದರೆ ಅಪ್ಪಾಜಿ ಎಲ್ಲಿಗೆ? ಅಮ್ಮದೇನಾದರೂ ಸುಳಿವು ಸಿಕ್ಕಿದೆಯಾ? ಅಮ್ಮ ಎಲ್ಲಿದ್ದಾಳೆ ಅಂತ ಕೇಳಿದ. ಪೊಲೀಸ್ ಸ್ಟೇಷನ್ ಅಂತ ಹೇಳುವಾಗ ಹಾಲಪ್ಪನವರ ಮುಖ ಯಾವುದೋ ಒಂದು ಬಿರುಗಾಳಿಯಿಂದ ಕೂಡಿತ್ತು. ಅವರು ತಮ್ಮ ಮಗನ ಕಡೆಗೆ ನೋಡಿ, ಈಗ ಹೆಚ್ಚೇನು ಕೇಳಬೇಡ, ಅಲ್ಲಿ ಹೋದ ನಂತರ ಎಲ್ಲವನ್ನೂ ಹೇಳುತ್ತೇನೆ ಅಂತ ಹೇಳಿದರು. ಪುನೀತನಿಗೆ ಏನೂ ಅರ್ಥವಾಗಲಿಲ್ಲ. ಆದರೆ ತಂದೆಯ ಮುಖದಲ್ಲಿ ಯಾವ ಅಶಾಂತಿ ಮತ್ತು ದೃಢತೆ ಇದ್ದಿತೋ ಅದನ್ನು ನೋಡಿ ಅವನ ಸುಮ್ಮನೆ ಬೈಕ್ ಸ್ಟಾರ್ಟ್ ಮಾಡಿದ. ಸ್ವಲ್ಪವೇ ಕ್ಷಣಗಳಲ್ಲಿ ಅವರಿಬ್ಬರು ಪೊಲೀಸ್ ಸ್ಟೇಷನ್ ದಾರಿಯನ್ನು ಹಿಡಿದರು. ಸ್ವಲ್ಪ ಹೊತ್ತಿನಲ್ಲಿಯೇ ಅವರು ಪೊಲೀಸ್ ಸ್ಟೇಷನ್ ತಲುಪಿದರು. ಅಲ್ಲಿ ಹಾಜರಿದ್ದ ಇನ್ಸ್ಪೆಕ್ಟರ್ ಶರ್ಮಾ ಅವರು ಹಾಲಪ್ಪನವರನ್ನ ಗುರುತು ಹಿಡಿದರು ಮತ್ತು ಅವರು, ಅರೆ ಹಾಲಪ್ಪನವರೇ, ಬನ್ನಿ, ಕ್ಷಮಿಸಬೇಕು, ಇದುವರೆಗೂ ರೇವತಿಯವರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಅಂತ ಅವರು ಇನ್ನೂ ಏನೋ ಹೇಳಬೇಕು ಅನ್ನುವಷ್ಟರಲ್ಲಿ ಹಾಲಪ್ಪನವರು ತಮ್ಮ ಚೀಲದಿಂದ ಆ ಡೈರಿಯನ್ನು ಹೊರತೆಗೆದು ಟೇಬಲ್ ಮೇಲೆ ಇಟ್ಟು, ಈ ಆಟ ಯಾವಾಗ ಶುರುವಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೀಗ ಸಂಶಯವಿದೆ. ನನ್ನ ಸೊಸೆ ನಿತು ನನ್ನ ಪತ್ನಿ ರೇವತಿಯೊಂದಿಗೆ ಏನೋ ತಪ್ಪು ಕೆಲಸ ಮಾಡಿದ್ದಾಳೆ ಮತ್ತು ಈ ಡೈರಿಯೇ ಎಲ್ಲ ಸಂಶಯಕ್ಕೂ ಕಾರಣವಾಗಿದೆ. ಇದು ನನ್ನ ಪತ್ನಿ ಬರೆಯುತ್ತಿದ್ದ ಡೈರಿ ಆಗಿದೆ ಅಂತ ಹೇಳಿದರು. ಪುನೀತ್ ಸ್ತಬ್ಧನಾಗಿ ಕುಳಿತಿದ್ದ. ಅವನ ದೃಷ್ಟಿಯು ಡೈರಿಯ ಮೇಲೆ ನೆಟ್ಟಿತು. ಏನೋ ಅಹಿತಕರ ಘಟನೆ ನಡೆದಿರುವ ಸುಳಿವು ಇದ್ದಿರಬಹುದು. ಡೈರಿ? ಇದೇನಿದು ಅಪ್ಪಾಜಿ? ಅವನು ನಡುಗುವ ಧ್ವನಿಯಲ್ಲಿ ಕೇಳಿದ. ಹಾಲಪ್ಪನವರು ಆಳವಾದ ಉಸಿರನ್ನು ತೆಗೆದುಕೊಂಡರು. ಕಳೆದ ವರ್ಷಗಳ ನೋವು ಮತ್ತು ಈಗ ಅವರ ಕಣ್ಣುಗಳಲ್ಲಿ ಹುಟ್ಟಿಕೊಂಡಿದ್ದ ಭರವಸೆಯ ವಿಚಿತ್ರವಾದ ಸಂಯೋಜನೆಯಿತ್ತು. ಅದರಲ್ಲಿ ನಿನ್ನ ತಾಯಿ ಬರೆದ ಕೆಲವು ವಿಷಯಗಳಿವೆ, ಅಂತಹ ಪುಟಗಳು. ಅದರಲ್ಲಿ ನೋವು ಮತ್ತು ಸಂದೇಹವನ್ನು ದಾಖಲಿಸುವ ಲಿಖಿತವಿದೆ. ನಾನು ಕೂಡ ಮೊದಲು ಗಮನ ಹರಿಸಲಿಲ್ಲ. ಆದರೆ ಈಗ ನಾನು ಎಲ್ಲವನ್ನ ಒಟ್ಟುಗೂಡಿಸಿ ನೋಡಿದಾಗ, ಮಗನೇ, ನಮಗೆ ಬಹಳ ದೊಡ್ಡ ದ್ರೋಹ ಮಾಡಲಾಗಿದೆ ಎಂದು ನನಗೆ ಮನವರಿಕೆಯಾಗಿದೆ ಅಂತ ಹೇಳಿದರು. ಪುನೀತನ ಕಣ್ಣುಗಳು ಅಗಲವಾದವು. ಅವನ ಮುಖದ ಬಣ್ಣ ಬಿಳಿಚಿಕೊಂಡಿತ್ತು. ಕೈಗಳ ಹಿಡಿತವು ಸಡಿಲವಾಯಿತು ಮತ್ತು ಅವನು ನಿಧಾನವಾಗಿ ಅಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತ. ಇನ್ಸ್ಪೆಕ್ಟರ್ ಶರ್ಮಾ ಅವರು ಡೈರಿಯನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಪುಟಗಳನ್ನು ತಿರುವಿ ಹಾಗೂ ಒಂದು ಪುಟವನ್ನು ಓದಲು ಶುರು ಮಾಡಿದರು. ಸ್ವಲ್ಪ ಸಮಯದವರೆಗೆ ಕೋಣೆಯಲ್ಲಿ ಪುಟಗಳ ಮರ್ಮರ ಶಬ್ದ ಮಾತ್ರ ಪ್ರತಿಧ್ವನಿಸುತ್ತಿತ್ತು. ಕೆಲವು ನಿಮಿಷಗಳ ನಂತರ ಅವರು ಡೈರಿಯನ್ನ ಮುಚ್ಚಿ ತಮ್ಮ ಕನ್ನಡಕವನ್ನು ತೆಗೆದು ಗಂಭೀರ ಸ್ವರದಲ್ಲಿ, ಇದು ಸಾಮಾನ್ಯ ವಿಷಯವಲ್ಲ. ಒಂದು ವೇಳೆ ಈ ಮಾತುಗಳಲ್ಲಿ ನಿಜವಿದ್ದರೆ ಒಂದು ದೊಡ್ಡ ರಹಸ್ಯ ವರ್ಷಗಳಿಂದ ಹತ್ತಿಕ್ಕಲಾಗಿದೆ ಅಂತ ತಿಳಿದುಕೊಳ್ಳಿ. ಇದು ಕೇವಲ ದ್ರೋಹವಲ್ಲ, ಒಂದು ಸಂಘಟಿತ ಅಪರಾಧ, ಪಿತೂರಿ ಇರಬಹುದು. ಸ್ವಲ್ಪ ಹೊತ್ತು ಮತ್ತೆ ಯೋಚಿಸಿದ ನಂತರ ಇನ್ಸ್ಪೆಕ್ಟರ್ ಶರ್ಮಾ ಅವರು, ಆದರೆ ನಮಗೆ ದೃಢವಾದ ಪುರಾವೆಗಳು ಬೇಕು ಅಂತ ಹೇಳಿದರು. ಹಾಲಪ್ಪನವರು ಅವರನ್ನು ಆಳವಾದ ಕಣ್ಣುಗಳಿಂದ ನೋಡುತ್ತಾ ಮೃದುವಾಗಿ, ನನ್ನ ಬಳಿ ಒಂದು ಯೋಜನೆ ಇದೆ. ಒಂದು ವೇಳೆ ನೀವು ನಮ್ಮೊಂದಿಗಿದ್ದರೆ ಇದುವರೆಗೂ ಕತ್ತಲೆಯಲ್ಲಿರುವ ಈ ಸತ್ಯವನ್ನ ನಾವು ಬೆಳಕಿಗೆ ತರಬಹುದು ಅಂತ ಹೇಳಿದರು. ಕೆಲವು ಕ್ಷಣಗಳ ಮೌನದ ನಂತರ ಹಾಲಪ್ಪನವರು ಸ್ವಲ್ಪ ಮುಂದಕ್ಕೆ ಬಾಗಿ ಮೆಲುಧ್ವನಿಯಲ್ಲಿ ಇನ್ಸ್ಪೆಕ್ಟರ್ ಶರ್ಮಾ ಮತ್ತು ಪುನೀತನಿಗೆ ತನ್ನ ಯೋಜನೆಯನ್ನ ವಿವರಿಸಲು ಪ್ರಾರಂಭಿಸಿದರು. ಇಬ್ಬರು ಪೂರ್ಣ ಗಮನದಿಂದ ಕೇಳುತ್ತಿದ್ದರು. ಯಾವಾಗ ಹಾಲಪ್ಪನವರು ತಮ್ಮ ಮಾತನ್ನ ಪೂರ್ತಿ ಮಾಡಿದರೋ ಆಗ ಇನ್ಸ್ಪೆಕ್ಟರ್ ಶರ್ಮಾ ಅವರು ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವರು ತಮ್ಮ ಅಂಗೈಯಿಂದ ಟೇಬಲ್ ಅನ್ನ ಬಾರಿಸಿ, ವಾವ್ ಹಾಲಪ್ಪನವರೇ, ವಾ, ಇದನ್ನೇ ನಾವು ಬಯಸಿದ್ದೆವು. ನಾವು ನೇರವಾದ ಮಾರ್ಗದಲ್ಲಿ ಮುಂದೆ ಹೋದರೆ ನಮಗೆ ಎಂದಿಗೂ ಸತ್ಯ ಸಿಗುತ್ತಿರಲಿಲ್ಲ. ಆದರೆ ನಿಮ್ಮ ಯೋಜನೆಯ ಮೂಲಕ ಅವರೇ ಸೃಷ್ಟಿಸಿದ ಬಲೆಯಲ್ಲಿ ನಾವು ಅವರನ್ನು ಸಿಲುಕಿಸಬಹುದು ಅಂದರು. ಪುನೀತ್ ಇಲ್ಲಿಯವರೆಗೆ ಸುಮ್ಮನೆ ಕುಳಿತಿದ್ದ. ಅವನ ಉಸಿರಾಟ ಸ್ವಲ್ಪ ವೇಗವಾಗಿತ್ತು. ಆದರೆ ಈಗ ಅವನ ಕಣ್ಣುಗಳಲ್ಲಿ ಏನೋ ಬದಲಾವಣೆ ಆದಂತೆ ತೋರುತ್ತಿತ್ತು. ಅವನು ಮೃದುವಾಗಿ, ನನಗೆ ಇನ್ನು ನಂಬಲು ಕಷ್ಟವಾಗುತ್ತಿದೆ. ಅದು ನೀತು, ನನ್ನ ನೀತು ಹೀಗೆ ಮಾಡಲು ಸಾಧ್ಯವೇ? ಒಂದು ವೇಳೆ ನೀತು ಅಮ್ಮನೊಂದಿಗೆ ಹೀಗೆ ಮಾಡಿದ್ದೇ ಆದರೆ ಮತ್ತು ನೀವು ಹೇಳುವುದು ನಿಜವೇ ಆಗಿದ್ದರೆ ಅದು ಎಷ್ಟೇ ಕೆಟ್ಟದಾಗಿದ್ದರೂ ನನಗೆ ಸತ್ಯ ಗೊತ್ತಾಗಬೇಕು ಅಂತ ಹೇಳಿದ. ತಮ್ಮ ಮಗನ ಮಾತು ಕೇಳಿ ಹಾಲಪ್ಪನವರು, ನೀನೇನು ಅನುಭವಿಸುತ್ತಿದ್ದೀಯಾ ಅಂತ ನನಗೆ ತಿಳಿಯುತ್ತದೆ. ಆದರೆ ಆದಷ್ಟು ಬೇಗನೆ ನಿಜ ಈಗ
ನಮ್ಮ ಮುಂದೆ ಬರುತ್ತದೆ ಅಂತ ಹೇಳಿದರು. ಆಗ ಇನ್ಸ್ಪೆಕ್ಟರ್ ಶರ್ಮಾ ಅವರು ತಮ್ಮ ಟೋಪಿಯನ್ನು ಎತ್ತಿಕೊಂಡು ಗಂಭೀರ ಸ್ವರದಲ್ಲಿ, ಈಗ ನಾವು ಯಾವುದೇ ಅವಸರ ಮಾಡುವುದು ಬೇಡ, ಎಲ್ಲ ಹೆಜ್ಜೆಗಳನ್ನು ಬಹಳ ಯೋಚಿಸಿ ಇಡಬೇಕಾಗುತ್ತದೆ. ಈಗ ನಾವು ಆ ರಾಕ್ಷಸರನ್ನ ಬಿಡುವುದು ಬೇಡ ಅಂತ ಹೇಳಿದರು. ಪೊಲೀಸ್ ಠಾಣೆಯಿಂದ ಹೊರಬರುವಾಗ ಹಾಲಪ್ಪನವರ ಯೋಜನೆಯಲ್ಲಿ ಒಂದು ಬೇರೆಯದೇ ದೃಢತೆ ಇದ್ದಿತು. ಸಂಜೆಯ ಮೃದು ಬೆಳಕು ಅವರ ಕಣ್ಣುಗಳಲ್ಲಿ ಒಂದು ರೀತಿಯ ಹೊಳಪಾಗಿ ಇಳಿಯುತ್ತಿತ್ತು. ಮೃದುವಾದ ತಂಗಾಳಿ ಅವರ ಮುಖವನ್ನ ಸ್ಪರ್ಶಿಸಿ ಹೋಯಿತು. ಈಗ ನಿಜವಾದ ಪದರುಗಳನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ ಅಂತ ಹೇಳುವ ರೀತಿ. ಬೆಳಗಿನ ಸುಮಾರು 9 ಗಂಟೆಯಾಗಿತ್ತು. ಸುತ್ತಲೂ ಒಂದು ವಿಚಿತ್ರವಾದ ಮೌನ ಆವರಿಸಿತ್ತು. ಗೋಡೆಗಳು ಸಹ ಕಿವಿಗೊಟ್ಟು ಕೇಳಲು ರೆಡಿಯಾಗಿ ನಿಂತಿರುವ ತರ. ಹಗುರವಾದ ಗಾಳಿಯು ಪರದೆಯನ್ನ ತಾಗಿ ಮುಂದೆ ಹೋಗುತ್ತಿದ್ದವು ಮತ್ತು ಕೋಣೆಯಲ್ಲಿ ಗಡಿಯಾರದ ಟಿಕ್ ಟಿಕ್ ಸದ್ದು ಆ ಮೌನಕ್ಕೆ ಮತ್ತಷ್ಟು ಆಳವನ್ನ ಸೇರಿಸುತ್ತಿತ್ತು. ಈಗ ಇದ್ದಕ್ಕಿದ್ದಂತೆ ಮನೆಯ ಮೂಲೆಯಲ್ಲಿ ಇಟ್ಟಿದ್ದ ಹಳೆಯ ಲ್ಯಾಂಡ್ಲೈನ್ ಟೆಲಿಫೋನ್ನ ಗಂಟೆ ಜೋರಾಗಿ ಬಾರಿಸಿತು. ಹಾಲಪ್ಪನವರು ತಮ್ಮ ಕೋಣೆಯಲ್ಲಿ ಇದ್ದರು. ಆದರೆ ಯಾವಾಗ ಆ ತೀಕ್ಷ್ಣವಾದ ಶಬ್ದವು ಮನೆಯ ಮೌನವನ್ನು ಮುರಿಯಿತೋ ಆಗ ಪುನೀತ್ ಅವಸರದಿಂದ ಹೊರಗೆ ಬಂದು ರಿಸೀವರ್ ಎತ್ತಿದ. ಅವನ ಉಸಿರಾಟ ಜೋರಾಗಿತ್ತು, ಆದರೆ ಅವನ ಧ್ವನಿಯಲ್ಲಿ ಒಂದು ಹೇಳಲಿಕ್ಕೆ ಆಗದ ಉತ್ಸಾಹವಿದ್ದಿತು. ಏನು, ನಿಜವಾಗ್ಲೂ ಅಮ್ಮ ಸಿಕ್ಕಳೆ? ನಂತರ ಸ್ವಲ್ಪ ತಡೆದು, ಹಾರಿ, ನಾನು ಇಂದು ಸಂಜೆಯೇ ನನ್ನ ತಂದೆಯನ್ನು ಕರೆದುಕೊಂಡು ಬೆಂಗಳೂರಿಗೆ ಹೊರಡುತ್ತೇನೆ. ನೀವು ನಮ್ಮ ಅಮ್ಮನ ಬಗ್ಗೆ ಕಾಳಜಿ ವಹಿಸಿ, ನಾನು ಕೂಡಲೇ ತಲುಪುತ್ತಿದ್ದೇನೆ ಅಂತ ಹೇಳುವಾಗ ಅವನ ಧ್ವನಿಯಲ್ಲಿ ಎಷ್ಟು ಉತ್ತೇಜನವಿತ್ತು ಅಂದರೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ನಿತುಳ ಕಿವಿಯಲ್ಲಿ ಪ್ರತಿಯೊಂದು ಶಬ್ದವು ಬಾಣದಂತೆ ನಾಟಿದವು. ಅವಳು ಬೆಚ್ಚಿಬಿದ್ದಳು. ಅವಳ ಕಣ್ಣುಗಳು ಅಗಲವಾದವು. ಸ್ವಲ್ಪ ಹೊತ್ತಿನವರೆಗೂ ಅವಳು ಅಲ್ಲಿಯೇ ಜಡವಾಗಿ ನಿಂತುಕೊಂಡಳು. ನಂತರ ಅವಳು ನಡುಗುವ ನಡಿಗೆಯಲ್ಲಿ ಪುನೀತನ ಹತ್ತಿರ ಬಂದು ಹೈರಾಣಳಾಗಿ, ನೀವೇನು ಹೇಳುತ್ತಿದ್ದೀರಿ? ಫೋನಿನಲ್ಲಿ ಯಾರೊಂದಿಗೆ ಮಾತನಾಡುತ್ತಿದ್ದೀರಿ? ಯಾರವರು? ಯಾರ ತಾಯಿ ಸಿಕ್ಕಿದ್ದಾರೆ ಅಂತ ಒಂದೇ ಉಸಿರಿನಲ್ಲಿ ಕೇಳಿದಳು. ಪುನೀತ್ ಅವಳನ್ನ ನೋಡಿದನು. ಅವನ ಕಣ್ಣುಗಳಲ್ಲಿ ಒಂದು ಹೊಳಪಿತ್ತು. ಅವನ ಮುಖದಲ್ಲಿ ನಿಧಾನವಾಗಿ ಆದರೆ ಸ್ಥಿರವಾದ ನಗು ಕಾಣಿಸಿಕೊಂಡಿತು. ಅವನು ನಿತುವಿನ ಕಣ್ಣುಗಳನ್ನು ನೋಡಿ, ನಿತು, ನಾನು ನನ್ನ ತಾಯಿಯನ್ನ ಕಂಡುಕೊಂಡೆ. ಅವಳು ಬೆಂಗಳೂರಿನಲ್ಲಿ ಇದ್ದಾಳೆ. ಈಗ ತಾನೇ ಅಲ್ಲಿಂದ ಯಾರೋ ಫೋನ್ ಮಾಡಿದ್ದರು ಅಂತ ಹೇಳಿದನು. ನಿತುವಿನ ಮುಖ ಬಿಳಿಚಿಕೊಂಡಿತು. ಅವಳ ರಕ್ತನಾಳಗಳಲ್ಲಿ ಹರಿಯುತ್ತಿದ್ದ ರಕ್ತ ಒಂದು ಕ್ಷಣ ಹೆಪ್ಪುಗಟ್ಟಿದಂತೆ ಅವಳ ತುಟಿಗಳು ನಡುಗಲು ಪ್ರಾರಂಭಿಸಿದವು ಮತ್ತು ಅವಳ ಕಣ್ಣುಗಳಲ್ಲಿ ಅಪನಂಬಿಕೆಯ ನೆರಳು ಇಳಿಯಿತು. ಅವಳಿಗೆ ನಂಬಲಾಗಲಿಲ್ಲ. ಯಾರನ್ನು ಮುಚ್ಚಲಾಗಿತ್ತೋ ಅವರು ಹೇಗೆ ಜೀವಂತವಾಗಿರಲು ಸಾಧ್ಯ ಅಂದುಕೊಳ್ಳುತ್ತಾ ಅವಳು ಮತ್ತೇನೋ ಕೇಳುವ ಮೊದಲೇ ಪುನೀತನು ತಿರುಗಿ ಹಾಲಪ್ಪನವರ ಕೋಣೆಯತ್ತ ಓಡಿದ ಮತ್ತು ಉತ್ಸಾಹದ ಕಂಪಿಸುವ ಧ್ವನಿಯಲ್ಲಿ, ಅಪ್ಪಾಜಿ, ಅಮ್ಮ ಸಿಕ್ಕಳು ಅಂತ ಹೇಳಿದ. ಹಾಲಪ್ಪನವರು ಹಾಸಿಗೆಯ ಮೇಲೆ ಕುಳಿತಿದ್ದರು. ಮಗನ ಧ್ವನಿ ಕೇಳಿದ ತಕ್ಷಣ ಅವರ ದೇಹವು ನಡುಗಿತು. ವರ್ಷಗಳ ಕಾಯುವಿಕೆ ಇದ್ದಕ್ಕಿದ್ದಂತೆ ಅವರ ಕಣ್ಣುಗಳಲ್ಲಿ ಹರಿಯಿತು. ನಿಜವೇ ಮಗನೇ? ನನ್ನ ರೇವತಿ, ನನ್ನನ್ನು ಅವಳ ಹತ್ತಿರ ಬೇಗನೆ ಕರೆದುಕೊಂಡು ಹೋಗು. ನಾನಿನ್ನು ಮತ್ತಷ್ಟು ಕಾಯಲು ತಯಾರಿಲ್ಲ ಅಂತ ಹೇಳಿದರು. ಅವರು ನಡುಗುವ ಕೈಗಳಿಂದ ಹಾಸಿಗೆಯ ಆಧಾರದಲ್ಲಿ ಎದ್ದು ನಡುಗುವ ಕಾಲುಗಳ ಮೇಲೆ ನಿಂತರು. ಅವರ ಮುಖದಲ್ಲಿ ನೋವು ಇತ್ತು, ಆದರೆ ಆ ನೋವಿನ ಹಿಂದೆ ಭರವಸೆಯ ಒಂದು ಬೆಳಕಿತ್ತು. ಅದು ಅವರ ಕಣ್ಣುಗಳಲ್ಲಿ ಹೊಳೆಯುತ್ತಿತ್ತು. ಅಲ್ಲಿ ಕೋಣೆಯ ಬಾಗಿಲಿಗೆ ಆತು ನಿಂತಿದ್ದ ನಿತು ಇದೆಲ್ಲವನ್ನ ನೋಡುತ್ತಿದ್ದಳು. ಅವಳ ಮುಖದ ಬಣ್ಣವೇ ಬದಲಾಗಿತ್ತು. ಕಣ್ಣುಗಳಲ್ಲಿ ಗಾಬರಿ ಇದ್ದಿತು, ಹಣೆಯಲ್ಲಿ ಬೆವರು ಮತ್ತು ಮನಸ್ಸಿನಲ್ಲಿ ಬಿರುಗಾಳಿ. ಅವಳ ಅಂತರಾತ್ಮ ನಲುಗಿ ಹೋಗಿತ್ತು. ಅವಳು ಮೆಲುಧ್ವನಿಯಲ್ಲಿ, ಇದು ಹೇಗೆ ಸಾಧ್ಯ? ಸಮಾಧಿಯಾದವರು ಹೇಗೆ ಜೀವಂತವಾಗಿರಲು ಸಾಧ್ಯ ಅಂತ ಗೊಣಗಿಕೊಂಡಳು. ನಂತರ ಪುನೀತ್ ತನ್ನ ಪತ್ನಿ ನಿತುಳನ್ನ ನೋಡಿ ಶಾಂತ ಆದರೆ ದೃಢವಾದ ಧ್ವನಿಯಲ್ಲಿ, ನಾವು ಸಂಜೆ ಹೊರಡಬೇಕು. ನೀನೊಂದು ಕೆಲಸ ಮಾಡು, ನನ್ನ ಬ್ಯಾಗನ್ನು ರೆಡಿ ಮಾಡು. ಅದರಲ್ಲಿ ಅಪ್ಪಾಜಿ ಮತ್ತು ನನಗಾಗಿ 2 ದಿನಗಳ ಬಟ್ಟೆಗಳನ್ನು ಇಡು. ಈಗ ನಾವಿನ್ನು ತಡ ಮಾಡಲು ಸಾಧ್ಯವಿಲ್ಲ. ಅಮ್ಮನನ್ನು ಆದಷ್ಟು ಬೇಗ ಮನೆಗೆ ಕರೆತರಬೇಕು. ಹೀಗೆ ಹೇಳುತ್ತಾ ಪುನೀತ್ ಬಾಗಿಲು ತೆರೆದು ಹೊರಗೆ ಹೋದನು. ಆದರೆ ಅವನು ಹೋದ ತಕ್ಷಣ ಮನೆಯಲ್ಲಿ ಮೌನ ಪಸರಿಸಿತು. ನಿತು ಬಾಗಿಲಿನ ಬಳಿಯೇ ನಿಂತಳು, ಪಾದಗಳು ನೆಲದಲ್ಲಿ ಸಿಲುಕಿಕೊಂಡಂತೆ. ಅವಳ ಕಣ್ಣುಗಳು ಬಾಗಿಲಿನ ಮೇಲೆ ನೆಟ್ಟಿದ್ದವು, ಆದರೆ ಅವಳ ಮನಸ್ಸು ಬೇರೇನೋ ಗೊಂದಲದಲ್ಲಿ ಸಿಲುಕಿಕೊಂಡಿತ್ತು. ಅವಳು ನಿಧಾನವಾದ ಹೆಜ್ಜೆಯಿಂದ ಹಿಂದೆ ತಿರುಗಿದಳು, ಆದರೆ ಅವಳು ಒಳಗಿನಿಂದ ಚಂಚಲಳಾಗಿದ್ದಳು. ವಿಚಿತ್ರವಾದ ಚಡಪಡಿಕೆ ಅವಳಲ್ಲಿ ಬೇರೂರಿತ್ತು. ಅವಳು ಮತ್ತೆ ಮತ್ತೆ ಅದೇ ಪ್ರಶ್ನೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಿದ್ದಳು. ಅಷ್ಟಕ್ಕೂ ಅವರ್ಯಾರು ಕರೆ ಮಾಡಿದವರು ಮತ್ತು ನನ್ನ ಅತ್ತೆ ಅವರನ್ನು ಹೇಗೆ ಭೇಟಿಯಾಗಲು ಸಾಧ್ಯ ಅಂತ ಅವಳು ಸ್ವಲ್ಪ ಹೊತ್ತು ಯೋಚಿಸುತ್ತಿದ್ದಳು. ನಂತರ ಅವಳು ಅಚಾನಕ್ಕಾಗಿ ಫೋನ್ ಎತ್ತಿಕೊಂಡು ಇನ್ನೇನು ತನ್ನ ತಾಯಿಗೆ ಕಾಲ್ ಮಾಡಬೇಕು ಅನ್ನುವಷ್ಟರಲ್ಲಿ ಮುಂದಿನ ಕ್ಷಣವೇ ಅವಳ ಕೈಗಳು ನಿಂತವು. ಈಗ ಮಾತನಾಡುವುದು ಸರಿ ಕಾಣುವುದಿಲ್ಲ ಅಂತ ಯೋಚಿಸಿ ಅವಳು ನಿಧಾನವಾಗಿ ಫೋನನ್ನು ಮರಳಿ ಇಟ್ಟಳು. ಆಳವಾದ ಉಸಿರನ್ನು ತೆಗೆದುಕೊಂಡು ತನ್ನ ಕೋಣೆಯ ಕಡೆಗೆ ಹೊರಟಳು. ಕೋಣೆಯನ್ನು ತಲುಪಿದ ಅವಳು ವಾರ್ಡ್ರೋಬ್ ಬಳಿ ನಿಂತು ಬಟ್ಟೆಗಳನ್ನು ಆಯ್ಕೆ ಮಾಡಲು ಪ್ರಾರಂಭಿಸಿದಳು. ಒಂದೊಂದು ಬಟ್ಟೆಯನ್ನು ತೆಗೆಯುವಾಗ ಅವಳ ಮುಖವು ಗಂಭೀರವಾಗುತ್ತಾ ಹೋಗುತ್ತಿತ್ತು. ಅವಳ ಗಮನ ಪದೇ ಪದೇ ಅಲ್ಲಿಯೇ ಹೋಗಿ ನಿಲ್ಲುತ್ತಿತ್ತು, ಆ ಅಪರಿಚಿತ ಫೋನ್ ಕಾಲ್ ಮೇಲೆ.
ಸಂಜೆ 5:30 ಆಗಿತ್ತು. ಸೂರ್ಯ ಅಸ್ತಂಗತನಾಗುವ ಸಮಯವಾಗಿತ್ತು ಮತ್ತು ಸುತ್ತಲೂ ತಿಳಿ ಶ್ವೇತವರ್ಣದ ಬೆಳಕು ಮೂಡಿತು. ಸ್ವಲ್ಪ ಸಮಯದ ನಂತರ ಆ ಹಳೆಯ ಮನೆಯ ಹೊರಗೆ ಬಿಳಿ ಕಾರು ನಿಧಾನವಾಗಿ ಬಂದು ನಿಂತಿತು. ಹಾಲಪ್ಪನವರು ಮತ್ತು ಪುನೀತ್ ಮನೆಯಿಂದ ಹೊರಬಂದರು. ಅವರನ್ನು ಕಳುಹಿಸಿಕೊಡಲು ನಿತು ಕೂಡ ಕಾರಿನವರೆಗೆ ಬಂದಿದ್ದಳು. ಪುನೀತ್ ಕಾರಿನ ಹಿಂದಿನ ಬಾಗಿಲು ತೆರೆದು ಗೌರವದಿಂದ ತಂದೆಗೆ ಕುಳಿತುಕೊಳ್ಳಲು ಸನ್ನೆ ಮಾಡಿದ. ಹಾಲಪ್ಪನವರು ನಿಧಾನವಾಗಿ ಕಾರಿನಲ್ಲಿ ಕುಳಿತರು. ಆದರೆ ಅವರ ಕಣ್ಣುಗಳು ಮನೆಯ ಹೊಸ್ತಿಲಿನ ಮೇಲೆಯೇ ನೆಟ್ಟಿದ್ದವು. ಯಾರೋ ಅವರನ್ನ ನೋಡುತ್ತಿರುವಂತೆ, ಯಾರೋ ನಿಂತು ಅವರ ದಾರಿ ಕಾಯುತ್ತಿರುವಂತೆ. ನಂತರ ಕಾರು ಚಲಿಸಲು ಪ್ರಾರಂಭಿಸಿದ ತಕ್ಷಣ ಹಾಲಪ್ಪನವರ ಕಣ್ಣುಗಳಲ್ಲಿ ನೀರು ಹರಿಯಲು ಪ್ರಾರಂಭಿಸಿತು. ಅವರು ತಮ್ಮಷ್ಟಕ್ಕೆ ತಾವೇ ಹೇಳಿಕೊಂಡರು, ರೇವತಿ, ಈಗ ಸತ್ಯವನ್ನು ಬೆಳಕಿಗೆ ತರುವ ಸಮಯ ಬಂದಿದೆ. ಆ ದಿನ ಏನು ನಡೆಯಿತು ಅಂತ ನನಗೆ ತಿಳಿದುಕೊಳ್ಳುವುದು ಇದೆ. ನೀನೆಲ್ಲಿ ಹೊರಟು ಹೋದೆ? ಇದುವರೆಗೂ ಏಕೆ ಮರಳಿ ಬರಲಿಲ್ಲ? ಒಂದು ವೇಳೆ ನೀನು ಕಾಣೆಯಾಗುವುದರ ಹಿಂದೆ ಯಾರದಾದರೂ ಕೈವಾಡವಿದ್ದರೆ ಅವರಿನ್ನೂ ಬಚಾವಾಗಲು ಸಾಧ್ಯವಿಲ್ಲ. ಅವರ ತುಟಿಗಳಿಂದ ಶಬ್ದಗಳೇನೋ ಹೊರಬರಲಿಲ್ಲ, ಆದರೆ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಪುನೀತನು ತನ್ನ ತಂದೆಯ ಕಡೆಗೆ ನೋಡಿದ ಮತ್ತು ಅವರ ನಡುಗುವ ಕೈಗಳನ್ನು ಹಿಡಿದು ಮೇಲುಧ್ವನಿಯಲ್ಲಿ, ಅಪ್ಪಾಜಿ, ನೀವೇನು ಚಿಂತೆ ಮಾಡಬೇಡಿ. ಈಗ ಯಾವುದೇ ರಹಸ್ಯವೂ ಗೌಪ್ಯವಾಗಿರಲು ಸಾಧ್ಯವಿಲ್ಲ. ಒಂದು ವೇಳೆ ನಿಜವಾಗಿಯೂ ನಿತುಳ ಕೈವಾಡ ಇದರಲ್ಲಿ ಇದ್ದರೆ ಭರವಸೆ ಇಡಿ, ಅವಳು ಮತ್ತೆ ಏನಾದರೂ ತಪ್ಪು ಮಾಡಿಯೇ ಮಾಡುತ್ತಾಳೆ. ಅದರಿಂದ ಸತ್ಯವು ತನ್ನಿಂದ ತಾನೇ ನಮ್ಮೆದುರಿಗೆ ಬರುತ್ತದೆ. ಹಾಲಪ್ಪನವರು ತಮ್ಮ ಮಗನ ಕಡೆಗೆ ನೋಡಿ ನಂತರ ಆಕಾಶದ ಕಡೆಗೆ ಗಮನ ಹರಿಸಿ, ಹೇ ದೇವರೇ, ನನ್ನ ರೇವತಿಯನ್ನು ಚೆನ್ನಾಗಿ ನೋಡಿಕೊ ಅಂತ ಆ ಮೇಲಿನ ಪರಮಾತ್ಮನ ಹತ್ತಿರ ಕೇಳಿಕೊಂಡರು. ನಂತರ ದೃಢ ವಿಶ್ವಾಸದೊಂದಿಗೆ ಹೊರಟರು. ಅವರ ಪೂರ್ವ ಯೋಜನೆಯಂತೆ ಗಾಡಿಯು ಆ ಮನೆಯಿಂದ ಹೊರಟು ಅದೇ ಶಹರದ ಒಂದು ಹೋಟೆಲ್ ಕರಿಷ್ಮಾದ ಮುಂದೆ ನಿಂತಿತು. ಇದು ಅಚಾನಕ್ಕಾಗಿ ತೆಗೆದುಕೊಂಡ ನಿರ್ಧಾರ ಆಗಿರಲಿಲ್ಲ, ಬದಲಾಗಿ ಎಲ್ಲ ಯೋಜಿಸಿ ತಿಳಿದುಕೊಂಡ ಪೂರ್ವ ಯೋಜನೆಯ ಒಂದು ಭಾಗವಾಗಿತ್ತು. ಬೆಂಗಳೂರಿನಿಂದ ಬಂದ ಫೋನ್ ಕಾಲ್, ಅವರು ಅಚಾನಕ್ಕಾಗಿ ಮನೆಯಿಂದ ಹೊರಟಿದ್ದು, ಎಲ್ಲವೂ ಪೂರ್ವ ಯೋಜನೆಯ ನಿರ್ಧಾರದಂತೆಯೇ ನಡೆಯುತ್ತಿತ್ತು. ಹಾಲಪ್ಪನವರು ಈಗ ತಮ್ಮ ಪತ್ನಿಯನ್ನ ಹುಡುಕಿಯೇ ತೀರುತ್ತೇನೆ ಎಂದು ನಿರ್ಧಾರ ತೆಗೆದುಕೊಂಡಿದ್ದರು. ಅದಕ್ಕಾಗಿ ಅವರು ಯಾವುದೇ ಹೆಜ್ಜೆಯನ್ನು ಇಡಲು ಸಹ ಹಿಂಜರಿಯುವಂತಿರಲಿಲ್ಲ. ಹೋಟೆಲ್ ಕೋಣೆಯನ್ನ ಪ್ರವೇಶಿಸಿದ ತಕ್ಷಣ ಪುನೀತ್ ಬಾಗಿಲನ್ನ ಮುಚ್ಚಿದನು. ನಂತರ ಕೂಡಲೇ ಇನ್ಸ್ಪೆಕ್ಟರ್ ಶರ್ಮಾ ಅವರಿಗೆ ಕಾಲ್ ಮಾಡಿ, ಸಾಹೇಬ್ರೆ, ನಾವು ಹೋಟೆಲ್ ತಲುಪಿದ್ದೇವೆ, ನಿಮ್ಮ ತಯಾರಿ ಪೂರ್ಣವಾಗಿದೆಯಾ ಅಂತ ಕೇಳಿದ. ಫೋನಿನ ಇನ್ನೊಂದು ಬದಿಯಲ್ಲಿ ಇನ್ಸ್ಪೆಕ್ಟರ್ ಶರ್ಮಾ ಅವರು ಗಂಭೀರ ಸ್ವರದಲ್ಲಿ, ಈಗ ನೀವಿನ್ನೂ ನಿಶ್ಚಿಂತರಾಗಿರಿ, ಎಲ್ಲವೂ ನಮ್ಮ ನಿಯಂತ್ರಣದಲ್ಲಿದೆ. ನನ್ನ ದೃಷ್ಟಿಯು ನಿಮ್ಮ ಮನೆಯ ಮೇಲಿದೆ. ಈ ಸಮಯವೂ ಕೂಡ ನನ್ನ ವಿಶ್ವಾಸನೀಯ ಇಬ್ಬರು ಪೊಲೀಸರು ಸಾದಾ ಡ್ರೆಸ್ ಮೇಲೆ ನಿಮ್ಮ ಮನೆಯ ಹತ್ತಿರವೇ ನಿಂತಿದ್ದಾರೆ. ಯಾರಿಗೂ ಸ್ವಲ್ಪವೂ ಕೂಡ ಸಂಶಯ ಬರುವುದಿಲ್ಲ ಅಂತ ಹೇಳಿದರು. ಹಾಲಪ್ಪನವರು ಮಗನ ಕಡೆಗೆ ನೋಡಿದರು. ನಂತರ ಹಾಸಿಗೆಯ ಮೇಲೆ ಕುಳಿತುಕೊಳ್ಳುತ್ತಾ, ಈಗ ಕೇವಲ ರಾತ್ರಿಯವರೆಗೂ ಕಾಯುವುದಷ್ಟೇ ಇದೆ. ನಂತರ ಸೊಸೆಯ ಎಲ್ಲಾ ನಾಟಕವೂ ಬಹಿರಂಗವಾಗಲಿದೆ ಅಂತ ಹೇಳಿದರು. ಹೊರಗೆ ಸಣ್ಣದಾದ ಮಳೆ ಶುರುವಾಗಿತ್ತು. ಆಕಾಶವು ಕೂಡ ಈ ನಾಟಕಕ್ಕೆ ಸಾಕ್ಷಿಯಾಗುತ್ತಿರುವಂತೆ. ಇಲ್ಲಿ ತನ್ನ ಪತಿ ಮತ್ತು ಮಾವ ಹೋದ ತಕ್ಷಣ ನಿತು ಅವಸರದಿಂದ ಮನೆಯ ಒಳಗೆ ಬಂದಳು. ಅವಳ ಮುಖ ಗಾಬರಿಯಾಗಿತ್ತು, ಒಂದು ದೊಡ್ಡ ಅಪಾಯವನ್ನ ನಿರೀಕ್ಷಿಸಿದಂತೆ. ಅವಳು ತಡ ಮಾಡದೆ ಫೋನನ್ನು ತೆಗೆದುಕೊಂಡು ತನ್ನ ಸಹೋದರ ಮುಖೇಶನಿಗೆ ಕಾಲ್ ಮಾಡಿದಳು. ಫೋನ್ ಎತ್ತುತ್ತಲೇ ಅವಳು ಜೋರಾದ ಧ್ವನಿಯಲ್ಲಿ, ಮುಖೇಶ್, ನೀನು ಅಮ್ಮನನ್ನ ಕರೆದುಕೊಂಡು ಈಗಲೇ ಮನೆಗೆ ಬಾ, ಒಂದು ಕ್ಷಣವೂ ತಡ ಮಾಡಬೇಡ. ಫೋನಿನ ಇನ್ನೊಂದು ಬದಿಯ ಮುಖೇಶನ ಧ್ವನಿ ಕೇಳಿಸಿತು. ನಿತು, ಏನಾಯಿತು? ನೀನೇಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀಯಾ? ಎಲ್ಲವೂ ಸರಿಯಾಗಿದೆ ತಾನೇ? ಏನಾದರೂ ಆಗಿದೆಯೇ ಅಂತ ಕೇಳಿದ. ಮೊದಲು ನಾನು ಹೇಳಿದ್ದಷ್ಟು ಮಾಡು. ಫೋನಿನಲ್ಲಿ ಏನು ಹೇಳಲು ಆಗುವುದಿಲ್ಲ. ನಾನು ಮನೆಯಲ್ಲಿ ಒಂಟಿಯಾಗಿದ್ದೇನೆ. ನೀವಿಬ್ಬರು ಬೇಗ ಬನ್ನಿ ಎಂದು ನಿತು ಕಿರಿಕಿರಿಯಿಂದ ಹೇಳಿದಳು. ಅವಳ ಧ್ವನಿಯಲ್ಲಿ ಅಡಗಿದ್ದ ಆತಂಕವನ್ನ ಮುಖೇಶನು ಅರ್ಥ ಮಾಡಿಕೊಂಡಿದ್ದ. ಅವನು ಮತ್ತೇನು ಪ್ರಶ್ನೆ ಕೇಳಲು ಸಾಧ್ಯವಾಗಲಿಲ್ಲ. ಆಯ್ತು, ನಾನು ಅಮ್ಮನನ್ನ ಕರೆದುಕೊಂಡು ಬರುತ್ತಿದ್ದೇನೆ, 15 ನಿಮಿಷದಲ್ಲಿ ತಲುಪುತ್ತೇನೆ ಅಂತ ಅಷ್ಟೇ ಹೇಳಿದ. ನಿತು ಏನು ಹೇಳದೆ ಫೋನ್ ಕಟ್ ಮಾಡಿದಳು ಮತ್ತು ಅಶಾಂತಿಯಿಂದ ಬಾಗಿಲ ಕಡೆಗೆ ನೋಡುತ್ತಾ ಕುಳಿತಳು. ಪ್ರತಿ ಕ್ಷಣವೂ ಅವಳನ್ನ ಯಾವುದೋ ದುರಂತದ ಹತ್ತಿರಕ್ಕೆ ಕರೆದೊಯ್ಯುತ್ತಿದ್ದಂತೆ. ಸ್ವಲ್ಪ ಹೊತ್ತಿನ ನಂತರ ಕರೆಗಂಟೆ ಬಾರಿಸಿತು. ನಿತು ಓಡಿ ಹೋಗಿ ಬೇಗನೆ ಬಾಗಿಲು ತೆರೆದಳು. ಅವಳ ತಾಯಿ ಉಮಾ ಮತ್ತು ಅಣ್ಣ ಮುಖೇಶ್ ಅವಳ ಮುಂದೆ ನಿಂತಿದ್ದರು. ನಿತುಳ ಕಣ್ಣುಗಳಲ್ಲಿ ಹೆದರಿಕೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳ ತುಟಿಗಳು ಒಣಗಿದ್ದವು. ಒಳಗೆ ಬಂದ ತಕ್ಷಣ ಅವಳ ತಾಯಿಯು, ಏನಾಯ್ತು ನಿತು, ನೀನಿಷ್ಟು ಗಾಬರಿ ಯಾಕೆ ಆಗಿದ್ದೀಯಾ ಮತ್ತು ಇಷ್ಟೊತ್ತಲ್ಲಿ ನಮ್ಮನ್ನ ಕರೆಯುವ ಉದ್ದೇಶವೇನಿತ್ತು ಅಂತ ಕೇಳಿದಳು. ಮುಖೇಶನು ಚಿಂತೆಯಿಂದ, ನಿತು ಹೇಳು, ಏನು ವಿಷಯ ಅಂತ, ನೀನಿಷ್ಟು ಹೆದರಿಕೊಂಡು ಸಪ್ಪೆ ಏಕಾಗಿದ್ದೀಯಾ ಅಂದನು. ನಿತು ಕಂಪಿಸುವ ಧ್ವನಿಯಲ್ಲಿ, ಅಮ್ಮ, ಮನೆಗೆ ಒಂದು ಫೋನ್ ಕಾಲ್ ಬಂದಿತ್ತು, ಯಾವುದೋ ಅಪರಿಚಿತ ನಂಬರ್ನಿಂದ. ಅವನು ಪುನೀತರಿಗೆ ನಿನ್ನ ತಾಯಿ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾರೆ ಅಂತ ಹೇಳಿದ. ಅದಕ್ಕಾಗಿ ನನ್ನ ಮಾವ ಮತ್ತು ನನ್ನ ಪತಿ ಅವಳನ್ನು ಕರೆದುಕೊಂಡು ಬರಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಹೇಳಿದಳು. ಇದನ್ನು ಕೇಳಿದ ಮುಖೇಶ್ ನಗಾಡತೊಡಗಿದ. ನೀನು ನಿಜವಾಗಲೂ ಹುಚ್ಚಿಯಾಗಿದ್ದೀಯಾ? ವಿಷಯವಿಲ್ಲದೆ ಹೆದರಿಕೊಳ್ಳುತ್ತಿದ್ದೀಯಾ? ಅರೆ, ನಿನಗೆ ನೆನಪಿಲ್ಲವೇ? ನಾವು ಅವಳನ್ನು ನಮ್ಮ ಕೈಯಿಂದಲೇ ಹೊಡೆದಿದ್ದೇವೆ.
ಮತ್ತು ನಂತರ ಇಲ್ಲಿಯೇ ಇದೇ ಮನೆಯ ಹಿಂದೆ ಅವಳನ್ನ ಮುಚ್ಚಿ ಹಾಕಿದ್ದೇವೆ ಅಂತ ಹೇಳಿದ. ಉಮಾಳು ಕೂಡ ಸಹಮತಿಯನ್ನ ಸೂಚಿಸುತ್ತಾ, ಹೌದು ಮಗಳೇ, ನೀನು ಕಾರಣವಿಲ್ಲದೆ ಹೆದರುತ್ತಿದ್ದೀಯಾ. ಅವಳು ಹೇಗೆ ಜೀವಂತವಾಗಿರಲು ಸಾಧ್ಯ? ನಾವು ಅವಳೊಂದಿಗೆ ಏನು ಮಾಡಿದ್ದೆವೋ ಅಂತ ಯಾರಿಗೆ ಏನು ಗೊತ್ತಾಗುತ್ತದೆ ಅಂದಳು. ಆದರೆ ನಿತುಳ ಕಣ್ಣುಗಳಲ್ಲಿನ ಹೆದರಿಕೆ ಇನ್ನೂ ಕೂಡ ಕಡಿಮೆಯಾಗಿರಲಿಲ್ಲ. ಅವಳು ಕಂಪಿಸುವ ಧ್ವನಿಯಲ್ಲಿ, ಅಮ್ಮ, ನಾವು ಅವಳನ್ನ ಮಣ್ಣಲ್ಲಿ ಮುಚ್ಚುವಾಗ ಅವಳು ಪೂರ್ತಿಯಾಗಿ ಸತ್ತಿರಲಿಲ್ಲ. ನನಗೆ ನೆನಪಿದೆ, ಅವಳ ಕೈಗಳು ಕಂಪಿಸುತ್ತಿದ್ದವು. ಅವಳು ಇನ್ನೂ ಉಸಿರಾಡುತ್ತಿದ್ದಳು. ಒಂದು ವೇಳೆ ಅವಳನ್ನ ಯಾರಾದರೂ ಅಲ್ಲಿಂದ ಹೊರಗೆ ತೆಗೆದಿದ್ದರೆ? ಅವಳು ನಿಜವಾಗಿಯೂ ಜೀವಂತವಾಗಿದ್ದು ಈಗ ಮತ್ತೆ ಹಿಂತಿರುಗಿದರೆ ಈಗ ಏನಾಗಬಹುದು ಅಂತ ಕೇಳಿದಳು. ಅವಳ ಮಾತುಗಳನ್ನ ಕೇಳಿ ಉಮಾ ಮತ್ತು ಮುಖೇಶ್ ಇಬ್ಬರ ಮುಖಗಳು ಸ್ವಲ್ಪ ಗಂಭೀರವಾದವು. ನಿತು ಕುಸಿದು ಹೋದಳು. ಅಮ್ಮ, ನನಗೆ ತುಂಬಾ ಭಯವಾಗುತ್ತಿದೆ. ಒಂದು ವೇಳೆ ಅವಳು ಮರಳಿ ಬಂದರೆ ನಮ್ಮ ರಹಸ್ಯವೆಲ್ಲ ಎಲ್ಲರೆದುರು ಬಹಿರಂಗವಾಗುತ್ತದೆ. ನಾವೆಲ್ಲ ಹಾಳಾಗಿ ಹೋಗುತ್ತೇವೆ ಅಂತ ಹೇಳಿದಳು. ಆಗ ಮುಖೇಶನು ಸ್ವಲ್ಪ ಯೋಚಿಸುತ್ತಾ, ಸರಿ ಆಯಿತು, ನಿನಗೆ ಅಷ್ಟೊಂದು ಸಂದೇಹವಿದ್ದರೆ ನಾವು ಒಮ್ಮೆ ಆ ಸ್ಥಳವನ್ನ ಏಕೆ ಅಗೆದು ನೋಡಬಾರದು? ಈಗಿಂದೀಗಲೇ ನೀರಿನದು ನೀರಿಗೆ, ಹಾಲಿನದು ಹಾಲಿಗೆ ಆಗುತ್ತದೆ ಅಂತ ಹೇಳಿದ. ನಿತುವಿನ ಉಸಿರಾಟ ವೇಗವಾಗಿತ್ತು. ಅವಳೊಳಗೆ ಒಂದು ದೊಡ್ಡ ಬಿರುಗಾಳಿ ಬೀಸುತ್ತಿರುವಂತೆ. ಅವಳು ತನ್ನ ಹೃದಯ ಬಡಿತವನ್ನ ನಿಯಂತ್ರಿಸಿಕೊಂಡು ಮತ್ತೊಮ್ಮೆ ಸುತ್ತಲೂ ನೋಡಿದಳು. ಮನೆಯ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ಕಿಟಕಿಯ ಪರದೆಗಳು ಎಳೆಯಲ್ಪಟ್ಟಿದ್ದವು ಮತ್ತು ಪೂರ್ತಿ ಮನೆಯು ಒಂದು ಪಿತೂರಿಯಲ್ಲಿ ಮುಳುಗಿತ್ತು. ಮೂವರು ಮೌನವಾಗಿ ಹಿಂದಿನ ಹಿತ್ತಲವನ್ನ ತಲುಪಿದರು. ಕತ್ತಲೆಯಲ್ಲಿ ಚಾವಣಿಯಿಂದ ನೇತಾಡುತ್ತಿದ್ದ ಬಲ್ಬಿನ ಹಳದಿ ಬೆಳಕು ಮಾತ್ರ ಮಿನುಗುತ್ತಿತ್ತು. ಮುಖೇಶ್ ಕೈಯಲ್ಲಿ ಸಲಿಕೆ ಇತ್ತು ಮತ್ತು ನಿತು ಮುಷ್ಟಿಯಲ್ಲಿ ಭಾರವಾದ ಕಬ್ಬಿಣದ ಹಾರೆಯನ್ನ ಬಿಗಿಯಾಗಿ ಹಿಡಿದಿದ್ದಳು. ಅವರಿಬ್ಬರು 2 ವರ್ಷಗಳ ಹಿಂದೆ ತಮ್ಮ ಕೈಗಳಿಂದ ಆ ತಾಯಿಯನ್ನ ಸಮಾಧಿ ಮಾಡಿದ ಭೂಮಿಯ ಆ ಭಾಗವನ್ನ ಅಗಿಯಲು ಪ್ರಾರಂಭಿಸಿದರು. ಆ ತಾಯಿ ಒಂದು ಕಾಲದಲ್ಲಿ ತನ್ನ ಮಗ ಮತ್ತು ಗಂಡನಿಗಾಗಿ ಬದುಕಿದ್ದ ಆ ತಾಯಿ. ಆದರೆ ಇವರಿಬ್ಬರ ಅತಿ ಆಸೆಗೆ ಬಲಿಯಾದಳು. ಯಾವಾಗ ಅವರು ಭೂಮಿಯನ್ನ ಅಗಿಯಲು ತೊಡಗಿದರೋ ಆಗ ಮಣ್ಣಿನ ಪ್ರತಿ ಪದರದ ಜೊತೆಗೆ ಒಂದು ರಹಸ್ಯ ಮತ್ತೆ ಉಸಿರಾಡಲು ಶುರು ಮಾಡಿತು. ಆಗ ಒಂದು ಮೂಲೆಯಲ್ಲಿ ಸುಮ್ಮನೆ ನಿಂತಿದ್ದ ಉಮಾಳು ಅಚಾನಕ್ಕಾಗಿ, ನಿತು, ಇಂದು ಒಳ್ಳೆಯ ಅವಕಾಶವಿದೆ. ಇಂದೇಕೆ ನಾವು ಆ ತಿಜುರಿಯನ್ನ ಖಾಲಿ ಮಾಡಬಾರದು? ಅದಕ್ಕಾಗಿಯೇ ಇದೆಲ್ಲವನ್ನ ಮಾಡಬೇಕಾಯಿತು. ಆ ಎಲ್ಲ ಒಡವೆಗಳು ಈಗ ಯಾವ ಕೆಲಸಕ್ಕೆ ಬರುತ್ತವೆ ಅಂತ ಹೇಳುವಾಗ ಅವಳ ಕಣ್ಣುಗಳಲ್ಲಿ ಒಂದು ಹೊಳಪಿತ್ತು. ಅದು ಒಂದು ದುರಾಸೆಯ ಅಮಲಿನಲ್ಲಿ ಮುಳುಗಿದ್ದ ಹೊಳಪು. ಮುಖೇಶ್ ಆಳವಾದ ನಗುವಿನೊಂದಿಗೆ, ಅಮ್ಮ, ನೀನು ನಿಜವಾಗಿಯೂ ನನ್ನ ಹೃದಯದಲ್ಲಿ ಏನಿದೆ ಎಂದು ಹೇಳಿದ್ದೀಯಾ. ಇಂದು ನಿಜಕ್ಕೂ ಶುಭ ದಿನ ಅಂತ ಹೇಳಿದ. ಇದನ್ನು ಕೇಳಿದ ತಕ್ಷಣ ಉಮಾಳು ತಡ ಮಾಡದೆ ಹಾಲಪ್ಪನವರ ಕೋಣೆಯ ಕಡೆಗೆ ಹೊರಟಳು. ಅಲ್ಲಿ ತಲುಪಿದ ನಂತರ ಅವಳು ಬೇಗನೆ ತಿಜುರಿಯನ್ನ ತೆರೆದಳು. ನಂತರ ಅವಳಿಗೆ 1ನೇ ಬಾಗಿಲ ಒಳಗೆ ಲಾಕರ್ ಕೀ ಕೂಡ ಸಿಕ್ಕಿತು. ಯಾವಾಗ ಅವಳು ಲಾಕರ್ ಅನ್ನ ತೆರೆದಳು ಆಗ ಅವಳ ಕಣ್ಣುಗಳು ವಿಸ್ಮಯದಿಂದ ಅಗಲವಾದವು. ಅಯ್ಯೋ ದೇವರೇ, ಇಷ್ಟೊಂದು ಹಣ! ಮತ್ತೆ ಇಲ್ಲಿ ನೋಡು, ಎಷ್ಟೊಂದು ಒಡವೆಗಳು! ನಿಜವಾಗಲೂ ನಮ್ಮ ಹಣೆ ಬರಹವೇ ಬದಲಾಗುತ್ತದೆ ಅಂದುಕೊಳ್ಳುವಾಗ ಅವಳ ಕೈಗಳು ನಡುಗುತ್ತಿದ್ದವು. ಆದರೆ ಸಂತೋಷ ಎಷ್ಟಿತ್ತೆಂದರೆ ಅವಳ ಮುಖದಲ್ಲಿ ದುರಾಸೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ಬೇಗನೆ ಒಂದು ದೊಡ್ಡ ಚೀಲದಲ್ಲಿ ಎಲ್ಲ ಆಭರಣ ಮತ್ತು ನೋಟುಗಳನ್ನು ಹೊರತೆಗೆದು ತುಂಬಲು ಪ್ರಾರಂಭಿಸಿದಳು. ಪ್ರತಿಯೊಂದು ಆಭರಣದೊಂದಿಗೆ ಅವಳ ಕಣ್ಣುಗಳಲ್ಲಿ ದುರಾಸೆಯ ಮತ್ತು ಜಯದ ಒಂದು ಹೊಸ ಕನಸು ತೇಲುತ್ತಿತ್ತು. ಹಿತ್ತಲದಲ್ಲಿ ಇನ್ನೂ ಅಗಿಯಲಾಗುತ್ತಿತ್ತು ಮತ್ತು ಕೋಣೆಯಲ್ಲಿ ಆಭರಣಗಳ ಲೂಟಿ ನಡೆಯುತ್ತಿತ್ತು. ಇದ್ದಕ್ಕಿದ್ದಂತೆ ನಿತು ಮತ್ತು ಮುಖೇಶ್ ಮಣ್ಣು ಅಗೆಯುವ ವೇಗವನ್ನ ಹೆಚ್ಚಿಸಿದರು. ನಿತುವಿನ ಮುಖ ಉದ್ವೇಗ ಮತ್ತು ಭಯದಿಂದ ಕೆಂಪಾಗಿತ್ತು. ಅವಳ ಕೈಗಳು ನಡುಗುತ್ತಿದ್ದವು, ಆದರೆ ಸಲಿಕೆ ನಿರಂತರವಾಗಿ ಚಲಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ತೀಕ್ಷ್ಣವಾದ ಶಬ್ದ ಕೇಳಿಸಿತು. ಸಲಿಕೆಯು ಯಾವುದೋ ಗಟ್ಟಿಯಾದ ವಸ್ತುವಿಗೆ ತಾಗಿದಂತೆ. ಮುಖೇಶನು ಬಾಗಿ ನೋಡಿದ. ನಂತರ ಒಂದು ಆಳವಾದ ಉಸಿರನ್ನು ತೆಗೆದುಕೊಂಡು, ನೋಡಿದೀಯಾ, ನಾನು ಹೇಳಿರಲಿಲ್ಲವೇ, ನೀನು ಯಾವುದೇ ಕಾರಣವಿಲ್ಲದೆ ಭಯಪಡುತ್ತಿದ್ದಿ. ನಾನು ನಿನಗೆ ಹೇಳಿದೆ ಅವಳು ಇಲ್ಲೇ ಇರುತ್ತಾಳೆ ಅಂತ. ನೀನು ಕೇಳಲಿಲ್ಲ ಅಂದನು. ನಿತು ಗಾಬರಿಯಿಂದ ಮಣ್ಣನ್ನು ನೋಡಿದಳು ಮತ್ತು ಮರುಕ್ಷಣವೇ ಅವಳ ಮುಖ ಕಳೆಗುಂದಿತು. ಅವಳ ಬಾಯಿ ತೆರೆದೇ ಇತ್ತು. ಅವಳ ಕಣ್ಣುಗಳ ಪಾಪೆಗಳು ಹೆಪ್ಪುಗಟ್ಟಿದಂತೆ ಕಾಣುತ್ತಿತ್ತು. ಏಕೆಂದರೆ ಮಣ್ಣಿನ ಕೆಳಗೆ ಹೊರ ಕಾಣುತ್ತಿರುವುದು ಕೇವಲ ಅಸ್ಥಿಪಂಜರ ಆಗಿತ್ತು. ಅದು ಅವಳ ಅತ್ತೆ ರೇವತಿಯದು. 2 ವರ್ಷಗಳ ಹಿಂದೆ ಅವಳು ತನ್ನ ಕೈಗಳಿಂದಲೇ ಜೀವಂತವಾಗಿ ಸಮಾಧಿ ಮಾಡಿದ್ದಳು. ಅವರ ಮೂಳೆಗಳು ಈಗ ಒಣ ಮಣ್ಣಿನಿಂದ ಇಣುಕುತ್ತಿದ್ದವು. ಪಕ್ಕೆಲುಬುಗಳ ರಚನೆಯು ನಿತುವಿನ ಆತ್ಮವನ್ನ ಹರಿದು ಹಾಕುತ್ತಿರುವಂತೆ ತೋರುತ್ತಿತ್ತು. ಮತ್ತು ಅಲ್ಲಿ ಇದ್ದಕ್ಕಿದ್ದಂತೆ ಕರಿಷ್ಮಾ ಹೋಟೆಲಿನ ಕೋಣೆಯಲ್ಲಿ ಹಾಲಪ್ಪನವರು ಮತ್ತು ಪುನೀತ್ CCTVಯ ದೃಶ್ಯಗಳನ್ನು ವೀಕ್ಷಿಸುತ್ತಿದ್ದರು. ಯಾವಾಗ ಅಗೆಯುವ ದೃಶ್ಯ ಮತ್ತು ಅಸ್ಥಿಪಂಜರದ ನೋಟ ಇಬ್ಬರು ನೋಡಿದರೋ ಆಗ ಆಘಾತಕ್ಕೆ ಒಳಗಾದರು. ಪುನೀತನ ತೆರೆದ ಕಣ್ಣುಗಳು ತೆರೆದೇ ಇದ್ದವು.
ಮತ್ತು ಹಾಲಪ್ಪನವರ ಕೈಗಳು ನಡುಗಲು ಪ್ರಾರಂಭಿಸಿದವು. ಹಾಲಪ್ಪನವರು ತೀವ್ರವಾಗಿ ಅಳಲು ಪ್ರಾರಂಭಿಸಿದರು. ಇಲ್ಲ, ಇದು ಆಗಲು ಸಾಧ್ಯವಿಲ್ಲ. ನನ್ನ ರೇವತಿ ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಆ ಕ್ರೂರಿಗಳು ನನ್ನ ರೇವತಿಯನ್ನು ನನ್ನ ಸ್ವಂತ ಮನೆಯಲ್ಲಿಯೇ ಜೀವಂತವಾಗಿ ಹೂತು ಹಾಕಿದ್ದರು ಮತ್ತು ನನ್ನಿಂದ ಏನನ್ನು ಮಾಡಲಾಗಲಿಲ್ಲ. ಅವರ ಎದೆ ಬಿರಿಯುತ್ತಿತ್ತು, ಕಣ್ಣಿಂದ ನೀರು ಬರುತ್ತಿರಲಿಲ್ಲ, ಆತ್ಮದ ಭಾರ ಹರಿಯುತ್ತಿತ್ತು. ಮತ್ತೊಂದೆಡೆ ಪುನೀತ ಕದಲಲು ಸಾಧ್ಯವಾಗಲಿಲ್ಲ. ಅವನ ಕಣ್ಣುಗಳು ತೆರೆದೇ ಇದ್ದವು. ಮನೆಯಿಂದ ಹೊರಡುವ ಮೊದಲು ಯೋಜನೆಯಂತೆ ಮನೆಯ ಎಲ್ಲಾ ಜಾಗವೂ ಕಾಣುವಂತೆ ಗುಪ್ತ ಕ್ಯಾಮ್ರಾ ಅಳವಡಿಸಿದ್ದ. ಅದರಿಂದ ಒಂದೊಂದು ದೃಶ್ಯವೂ ನಿಚ್ಚಳವಾಗಿ ಅವರ ಮುಂದೆ ಕಾಣುತ್ತಿದ್ದವು. ಪ್ರತಿಯೊಂದು ಮೂಲೆಯೂ ಪ್ರತಿಯೊಂದು ಚಲನೆಯೂ ಅದರಲ್ಲಿ ಸೆರೆಯಾಗಿತ್ತು. ಈ ಕ್ಯಾಮ್ರಾಗಳು ನೇರ ಪ್ರಸಾರವನ್ನು ಇನ್ಸ್ಪೆಕ್ಟರ್ ಶರ್ಮಾ ಅವರ ಫೋನಿಗೆ ಸಂಪರ್ಕಿಸಲಾಗಿತ್ತು. ಯಾವಾಗ ಯಾವುದೇ ಪುರಾವೆಗಳು ಕಂಡುಬಂದರೆ ಅವರು ತಕ್ಷಣ ಕ್ರಮ ಕೈಗೊಳ್ಳಬಹುದಾಗಿತ್ತು. ಈಗ ಹೋಟೆಲ್ ರೂಮ್ನಲ್ಲಿ ಕುಳಿತು ಹಾಲಪ್ಪನವರು ಮತ್ತು ಪುನೀತ್ ಈ ಎಲ್ಲಾ ದೃಶ್ಯಗಳನ್ನು ನೋಡುತ್ತಿದ್ದರು. ಮತ್ತೊಂದೆಡೆ ಇನ್ಸ್ಪೆಕ್ಟರ್ ಶರ್ಮಾ ಅವರು ಅವರ ಮನೆಯ ಬಳಿ ಬಿಳಿ ವ್ಯಾನ್ನಲ್ಲಿ ಕುಳಿತು ಇದನ್ನೆಲ್ಲ ನೋಡುತ್ತಿದ್ದರು. ಹಾಲಪ್ಪನವರ ಕೈಗಳು ನಡುಗುತ್ತಿದ್ದವು. ಆದರೆ ಅವರು ತಮ್ಮನ್ನು ತಾವು ನಿಯಂತ್ರಿಸಿಕೊಂಡು ಜೇಬಿನಿಂದ ಮೊಬೈಲ್ ಹೊರತೆಗೆದರು ಮತ್ತು ಸೀದಾ ಇನ್ಸ್ಪೆಕ್ಟರ್ ಶರ್ಮಾ ಅವರಿಗೆ ಕಾಲ್ ಮಾಡಿದರು. ಶರ್ಮಾ ಅವರು ಅಲ್ಲಿಂದ ಕೂಡಲೇ, ನಾವೆಲ್ಲ ಅದನ್ನು ರೆಕಾರ್ಡ್ ಮಾಡಿಕೊಂಡಿದ್ದೇವೆ. ಈಗ ಈ ದರಿದ್ರರು ಬಚಾವಾಗುವುದಿಲ್ಲ. ನಾವು ನಿಮ್ಮ ಮನೆಯ ಮುಂದೆಯೇ ನಿಂತಿದ್ದೇವೆ. ಕೇವಲ ನೀವು ಬಂದರೆ ಸಾಕು ಅಂತ ಹೇಳಿದರು. ಹಾಲಪ್ಪನವರು ದೀರ್ಘ ಉಸಿರನ್ನ ತೆಗೆದುಕೊಂಡರು. ವರ್ಷಗಳಿಂದ ಬೀಸುತ್ತಿದ್ದ ಬಿರುಗಾಳಿ ಇಂದು ನಿಲ್ಲಲಿದೆಯೋ ಎಂಬಂತೆ. ಅವರು, ಸರಿ ಶರ್ಮಾ ಅವರೇ, ನಾವು ಹೊರಡುತ್ತಿದ್ದೇವೆ. ಸಾಕು, ಇದು ಬಹಳ ಆಯಿತು. ಈಗ ನನ್ನ ರೇವತಿ ಆತ್ಮಕ್ಕೆ ನ್ಯಾಯ ಸಿಗುತ್ತದೆ ಅಂತ ಹೇಳಿದರು. ಪುನೀತ್ ಮತ್ತು ಹಾಲಪ್ಪನವರು ಕಾರಿನಲ್ಲಿ ಕುಳಿತರು. ಕಾರು ತನ್ನ ಹೆಡ್ಲೈಟ್ ಬೆಳಕಿನಲ್ಲಿ ಕತ್ತಲೆಯನ್ನ ಸೀಳುತ್ತಾ ಮುಂದೆ ಸಾಗುತ್ತಿತ್ತು. ಯಾವಾಗ ಪುನೀತ್ ಮತ್ತು ಹಾಲಪ್ಪನವರು ಮನೆಯನ್ನ ತಲುಪಿದರೋ ಅಲ್ಲಿ ಇಬ್ಬರು ಪೊಲೀಸರು ಮತ್ತು ಒಬ್ಬ ಮಹಿಳಾ ಸಿಬ್ಬಂದಿಯೊಂದಿಗೆ ಇನ್ಸ್ಪೆಕ್ಟರ್ ಶರ್ಮಾ ಮೊದಲೇ ಹಾಜರಿದ್ದರು. ಇನ್ಸ್ಪೆಕ್ಟರ್ ಜೋರಾಗಿ ಬಾಗಿಲನ್ನು ಬಾರಿಸಿದರು. ಒಳಗಿದ್ದ ನಿತುಳ ತಾಯಿ ಮತ್ತು ಅಣ್ಣ ಅಚಾನಕ್ಕಾಗಿ ಬಂದ ಶಬ್ದದಿಂದ ಬೆಚ್ಚಿಬಿದ್ದರು. ವಾತಾವರಣದಲ್ಲಿ ಮೌನ ಆವರಿಸಿತು. ಉಮಾಳು ಗಾಬರಿಯ ಸ್ವರದಲ್ಲಿ, ರಾತ್ರಿ 11 ಗಂಟೆ ಆಗಿದೆ. ಇಷ್ಟೊತ್ತಲ್ಲಿ ಯಾರಿರಬಹುದು? ಎಲ್ಲಿಯಾದರೂ ಆ ನಿನ್ನ ಪತಿ ಮತ್ತು ನಿನ್ನ ಮಾವ ಮರಳಿ ಬಂದು ಬಿಟ್ಟರೆ ಅಂದಳು. ಅಮ್ಮ, ನೀನೇನು ಹೇಳುತ್ತಿದ್ದೀಯಾ? ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಇಷ್ಟು ಬೇಗನೆ ಹೇಗೆ ಮರಳು ಬರಲು ಸಾಧ್ಯ? ನೀವು ನಿಲ್ಲಿ, ನಾನು ನೋಡುತ್ತೇನೆ ಅಂತ ನಿತು ಅವಸರದಲ್ಲಿ ಉತ್ತರ ಕೊಟ್ಟಳು. ಮತ್ತು ಅವಳು ಬಾಗಿಲ ಕಡೆಗೆ ಹೋಗುವಾಗ ಅವಳ ಹೆಜ್ಜೆಗಳು ಭಾರವಾಗುತ್ತಿದ್ದವು. ಅಷ್ಟರಲ್ಲಿ ಮತ್ತೊಮ್ಮೆ ಬಾಗಿಲು ಬಾರಿಸಿದ ಶಬ್ದ ಆಯಿತು. ಆದರೆ ಈ ಬಾರಿ ಮೊದಲಿಗಿಂತ ಸ್ವಲ್ಪ ಜೋರಾಗಿತ್ತು. ನಿತು ಚಿಲಕ ತೆರೆದ ತಕ್ಷಣ ತನ್ನ ಮಾವ ಮತ್ತು ಪತಿ ಇನ್ಸ್ಪೆಕ್ಟರ್ ಶರ್ಮಾ ಜೊತೆ ತನ್ನ ಮುಂದೆ ನಿಂತಿರುವುದನ್ನ ನೋಡಿದಳು. ಅವಳ ಮುಖ ಕಳೆಗುಂದಿತು. ಅವಳು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡು ತೊದಲುತ್ತಾ, ನೀವು ಬಂದು ಬಿಟ್ಟಿರಾ? ಅತ್ತೆಯವರು ಸಿಕ್ಕಿದರಾ? ಅವರು ಎಲ್ಲಿದ್ದಾರೆ ಅಂತ ನಿತು ತನ್ನ ಮಾತುಗಳನ್ನು ಮುಗಿಸುವ ಮೊದಲೇ ಪುನೀತ್ ಅವಳನ್ನು ಕೋಪದಿಂದ ನೋಡಿ, ನಿಲ್ಲಿಸು, ನಿನ್ನಿಂದ ಇನ್ನಷ್ಟು ಇಂತಹ ನಾಟಕವನ್ನು ನಾನು ಸಹಿಸಲಾರೆ ಎಂದು ಗರ್ಜಿಸಿದನು. ನಿತುವಿನ ಉಸಿರಾಟ ನಿಂತಂತೆ ಭಾಸವಾಯಿತು. ಅವಳು ಏನೋ ಹೇಳಲು ಹೊರಟಿದ್ದಾಗ ಪುನೀತ್ ಕೈ ಎತ್ತಿ ಅವಳ ಕೆನ್ನೆಗೆ ಬಲವಾಗಿ ಬಾರಿಸಿದನು. ಅವನ ಕಣ್ಣುಗಳಲ್ಲಿ ಕಣ್ಣೀರಿತ್ತು, ಆದರೆ ಅವುಗಳಲ್ಲಿ ಬೆಂಕಿ ಇತ್ತು. ಅವನು ಕಂಪಿಸುವ ಸ್ವರದಲ್ಲಿ, ನಿನಗೇನು ಕಡಿಮೆಯಾಗಿತ್ತು ಈ ಮನೆಯಲ್ಲಿ, ಈ ಕುಟುಂಬದಲ್ಲಿ? ನೀನೇಕೆ ಇದನ್ನೆಲ್ಲ ಮಾಡಿದೆ? ಏಕೆ ನಿತು, ಏಕೆ ಅಂತ ಅವಳ ಎರಡು ಭುಜವನ್ನ ಹಿಡಿದು ಅಲ್ಲಾಡಿಸುತ್ತಾ ಕೇಳಿದ. ನಿತುಗೆ ಈಗ ಎಲ್ಲವೂ ಮುಗಿದು ಹೋಗಿದೆ ಎಂದು ತಿಳಿದಿತ್ತು. ಅವಳು ನಿಧಾನವಾಗಿ ತಲೆಬಾಗಿಸಿ ಮೊಣಕಾಲುಗಳ ಮೇಲೆ ಕುಳಿತು ಅಳಲು ಪ್ರಾರಂಭಿಸಿದಳು. ಕ್ಷಮಿಸಿ, ನಾನು ಅವರನ್ನು ಕೊಲ್ಲಲು ಬಯಸಲಿಲ್ಲ. ಆದರೆ ಅವರಿಗೆ ಆ ದಿನ ಎಲ್ಲವೂ ತಿಳಿದು ಹೋಗಿತ್ತು. ಎಲ್ಲವೂ. ಮತ್ತು ನಂತರ ಎಲ್ಲವೂ ಅಚಾನಕ್ಕಾಗಿ ನಡೆದು ಹೋಯಿತು ಅಂದಳು. ಹಿಂದೆ ನಿಂತಿದ್ದ ಹಾಲಪ್ಪನವರ ಕಣ್ಣಲ್ಲಿ ಮತ್ತೆ ನೀರು ಬಂದಿತು. ಅವರು ನಡುಗುವ ಧ್ವನಿಯಲ್ಲಿ, ನೀನು ದುರಾಸೆಯಲ್ಲಿ ಇಷ್ಟೊಂದು ಕುರುಡಲಾಗಿ ಬಿಟ್ಟೆಯಾ? ನಿನಗೆ ಏನು ಕೊರತೆ ಇತ್ತು? ಇದೆಲ್ಲ ನನ್ನ ಮರಣದ ನಂತರ ನಿನ್ನದೇ ಆಗುತ್ತಿತ್ತು. ಆದರೂ ಏಕೆ ನೀನಿಷ್ಟು ಕೀಳುಮಟ್ಟಕ್ಕೆ ಏಕೆ ಇಳಿದೆ? ನನ್ನ ರೇವತಿಯನ್ನು ನನ್ನಿಂದ ಏಕೆ ಕಸಿದುಕೊಂಡೆ ಎಂದು ಕೇಳಿದರು. ನಂತರ ನಿತು ತಲೆ ಎತ್ತಿದಳು. ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಕಿರಿಕಿರಿ ಮತ್ತು ವಿಷಾದದ ಮಿಶ್ರಣವಿತ್ತು. ಆಗ ಅವಳು, ಇದು ನನ್ನದಾಗುತ್ತಿತ್ತೆ? ನೀವು ಸುಳ್ಳು ಹೇಳುತ್ತಿದ್ದೀರಿ. ಯಾವಾಗ ನೀವು ಈ ಮನೆ ಮತ್ತು ಎಲ್ಲ ಹಣವನ್ನ ಟ್ರಸ್ಟ್ ಹೆಸರಿಗೆ ಮಾಡುತ್ತೇನೆ ಮತ್ತು ಪುನೀತನಿಗೆ ಏನು ಕೊಡುವುದಿಲ್ಲ ಅಂತ ಹೇಳುತ್ತಿದ್ದೀರೋ ಅದನ್ನು ನಾನು ನನ್ನ ಸ್ವಂತ ಕಿವಿಗಳಿಂದಲೇ ಕೇಳಿದ್ದೇನೆ ಅಂತ ಹೇಳಿದಳು. ಇದನ್ನು ಕೇಳಿದ ಹಾಲಪ್ಪನವರು ಕೆಲವು ಕ್ಷಣಗಳು ದಿಗ್ಭ್ರಮೆಗೊಂಡಂತೆ ತೋರಿದರು. ನಂತರ ಅವರು ಬಹಳ ಕಷ್ಟದಿಂದ ಕಣ್ಣು ಮುಚ್ಚಿ ಆಳವಾದ ಉಸಿರನ್ನ ತೆಗೆದುಕೊಂಡು ಹೇಳಿದರು, ನೀನು ಅದನ್ನು ಕೇಳಿದ್ದಿ, ಆದರೆ ನಾನು ನಂತರ ಹೇಳಿದ್ದನ್ನು ನೀನು ಕೇಳಲಿಲ್ಲ. ಒಂದು ವೇಳೆ ಅದನ್ನು ಕೇಳಿದ್ದರೆ ನಾನು ರೇವತಿ ಜೊತೆ ತಮಾಷೆ ಮಾಡುತ್ತಿದ್ದೇನೆ ಎಂದು ನಿನಗೆ ತಿಳಿಯುತ್ತಿತ್ತು ಅಂದರು. ಇದನ್ನು ಕೇಳಿದಾಗ ನಿತುವಿನ ಬಾಯಿಯಿಂದ ಒಂದೇ ಒಂದು ಮಾತು ಹೊರಬಿತ್ತು, ಏನು?
ಅಂತ. ಈಗ ಕೋಣೆಯಲ್ಲಿ ಮಾತುಗಳೇ ಉಳಿದಿರಲಿಲ್ಲ. ಬರೀ ಮೌನ ಆವರಿಸಿತ್ತು. ಅಪರಾಧಿ ಪ್ರಜ್ಞೆ ಮತ್ತು ಮುರಿದ ಉಸಿರಾಟದ ಸದ್ದು ಪ್ರತಿಧ್ವನಿಸುತ್ತಿತ್ತು. ಇದನ್ನೆಲ್ಲ ನೋಡುತ್ತಿದ್ದ ಉಮಾ ಮತ್ತು ಮುಖೇಶ್ ಹಿಂಬಾಗಿಲಿನಿಂದ ಸದ್ದಿಲ್ಲದೆ ಓಡಿ ಹೋಗಲು ಪ್ರಾರಂಭಿಸಿದಾಗ ಇನ್ಸ್ಪೆಕ್ಟರ್ ಶರ್ಮಾ ಬಹಳ ಚಾಣಾಕ್ಷತನದಿಂದ ಸನ್ನೆ ಮಾಡಿದರು ಮತ್ತು ಇಬ್ಬರು ಕಾನ್ಸ್ಟೇಬಲ್ಗಳು ಅವರನ್ನ ಹಿಡಿದುಕೊಂಡರು. ಆಗ ಇನ್ಸ್ಪೆಕ್ಟರ್ ನಗುತ್ತಾ, ಓಡಿ ಹೋಗಲು ಇಷ್ಟೊಂದು ಆತುರ ಏಕೆ? ನಿಮ್ಮಿಬ್ಬರನ್ನು ಇನ್ನು ನೋಡಿಕೊಳ್ಳುವುದು ಬಾಕಿ ಇದೆ ಎಂದು ಹೇಳಿದರು. ಪೊಲೀಸರು ಉಮಾ, ಮುಖೇಶ್ ಮತ್ತು ನಿತು ಅವರ ಕೈಗಳಿಗೆ ಕೋಳ ಹಾಕಿ ಜೀಪ್ನಲ್ಲಿ ಹಾಕಿದರು. ಈಗ ಅವರ ಕಡೆಗೆ ಯಾವುದೇ ವಿವರಣೆಯೂ ಇರಲಿಲ್ಲ, ಯಾವುದೇ ನೆಪವೂ ಇರಲಿಲ್ಲ. ಅವರ ಮುಖದಲ್ಲಿ ವಿಷಾದದ ಗೆರೆಗಳು ಮಾತ್ರ ಇದ್ದವು. ಅವರಿಗೆ ತುಂಬಾ ವಿಷಾದವಿತ್ತು, ಆದರೆ ಈಗ ಅದರಿಂದ ಯಾವುದೇ ಪ್ರಯೋಜನ ಆಗುತ್ತಿರಲಿಲ್ಲ. ಮರುದಿನ ಬೆಳಗ್ಗೆ ಹಾಲಪ್ಪನವರು ನಿಧಾನವಾಗಿ ತಮ್ಮ ಹೆಂಡತಿ ರೇವತಿಯ ಫೋಟೋವನ್ನ ಎತ್ತಿಕೊಂಡು ಅವಳ ಕಣ್ಣುಗಳನ್ನ ನೋಡಿ, ರೇವತಿ, ಇವತ್ತು ನಿನ್ನ ಹಾಲಪ್ಪ ನಿನಗೆ ನ್ಯಾಯ ಒದಗಿಸಿದ್ದಾನೆ ಎಂದು ಹೇಳಿದರು. ನಂತರ ಪುನೀತ್ ನಿಧಾನವಾಗಿ ಅವರ ಹತ್ತಿರ ಬಂದು ಅವರ ಭುಜದ ಮೇಲೆ ಕೈ ಇಟ್ಟು ಮತ್ತು ತುಂಬಿ ಬಂದ ಗಂಟಲಿನಿಂದ, ಅಪ್ಪಾಜಿ, ಅಮ್ಮನಿಗೆ ಅಂತಿಮ ವಿದಾಯ ಹೇಳುವ ಸಮಯ ಬಂದಿದೆ ಅಂತ ಹೇಳುವಾಗ ಅವನ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಸ್ನೇಹಿತರೆ, ಯಾರನ್ನಾದರೂ ಅನುಮಾನಿಸುವುದು ಅಥವಾ ಸತ್ಯವನ್ನ ತಿಳಿಯದೆ ಯಾರನ್ನಾದರೂ ತೋರಿಸುವುದು ಸಂಬಂಧಗಳ ಬೇರುಗಳನ್ನ ದುರ್ಬಲಗೊಳಿಸುತ್ತದೆ ಮತ್ತು ಅನೇಕ ಬಾರಿ ಈ ತಪ್ಪು ನಮ್ಮನ್ನ ನಮ್ಮ ಹತ್ತಿರದವರಿಂದ ಶಾಶ್ವತವಾಗಿ ದೂರ ಮಾಡುತ್ತದೆ. ಮತ್ತು ದುರಾಸೆಯು ಒಬ್ಬ ವ್ಯಕ್ತಿಯನ್ನ ಕುರುಡನನ್ನಾಗಿ ಮಾಡುವುದಲ್ಲದೆ ಅವನನ್ನು ಕ್ರೂರಿಯನ್ನಾಗಿಯೂ ಮಾಡುತ್ತದೆ ಮತ್ತು ಕಣ್ಣುಗಳು ತೆರೆದಾಗ ಅದು ತುಂಬಾ ತಡವಾಗಿರುತ್ತದೆ. ಈ ಕತೆ ನಿಮಗೆ ಹೇಗೆ ಇಷ್ಟವಾಯಿತು? ಒಂದು ವೇಳೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.